ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಸ್ಕಾರ. ಹಿಂದೆ ಭೇದದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋವನ್ನು ಶುರು ಮಾಡುವಾಗ ಮೊದಲು ನಾವು ವೇದಗಳು ಹೇಳುವುದು ಸತ್ಯ ಹೇಳಿ ಒಪ್ಪಿ ಈ ವಿಷಯಕ್ಕೆ ಪ್ರವೇಶ ಮಾಡಬೇಕು ಹೇಳಿದ್ದೆ. ಆದರೆ ವೇದಗಳು ಯಾಕೆ ಸತ್ಯ ಹೇಳಿ ಒಪ್ಪಬೇಕು ಹೇಳುವಂತಹದ್ದು ಬೇರೆ ವಿಷಯ, ಅದನ್ನು ಮತ್ತೆ ಯಾವಾಗಾದರೂ ನೋಡುವ ಹೇಳಿದ್ದೆ. ಈ ವಿಡಿಯೋದಲ್ಲಿ ಅದೇ ವಿಷಯವನ್ನಿಟ್ಕೊಂಡು ವೇದಗಳು ಯಾಕೆ ಸತ್ಯ ಮತ್ತು ಈ ವೇದಗಳು ಶಾಸ್ತ್ರಗಳನ್ನು ಓದುವುದು ಅದನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ಏನು ಉಪಯೋಗ ಹೇಳುವಂತಹ ಎರಡು ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದರೆ ವಿಷಯಕ್ಕೆ ಪ್ರವೇಶ ಮಾಡುವ ಮುಂಚೆ ಒಂದು 2-3 ಡಿಸ್ಕ್ಲೇಮರ್ಗಳನ್ನು ಹೇಳ್ತೇನೆ. ಈ ವಿಡಿಯೋಗೆ ನಾನು ಮುಖ್ಯವಾಗಿ ಉಪಯೋಗಿಸಿದಂಥ ಸೋರ್ಸ್ಗಳು ಅಂದರೆ ವಾದಿರಾಜರ ಯುಕ್ತಿ ಮಲ್ಲಿಕದಲ್ಲಿ ಬರುವಂತಹ ವಾದಗಳು, ಹಾಗೆ ಡಾಕ್ಟರ್ ಪ್ರತೋಷ್ ಅವರ ಕೆಲವು ವಾದಗಳನ್ನು ಕೊನೆಯಲ್ಲಿ ಬರುವಂಥ ಭಾಗಕ್ಕೆ ಉಪಯೋಗಿಸಿದ್ದೇನೆ. ಅಷ್ಟೇ ಅಲ್ಲದೆ ನಾನು ಹಿಂದೆ ಕೇಳಿದಂಥ ಕೆಲವು ವಿಷಯಗಳು, ನನ್ನ ಅನುಭವಗಳು, ಇದನ್ನು ಕೂಡ ಇದರಲ್ಲಿ ಬಳಸಿದ್ದೇನೆ. ಆದರೆ ಇಷ್ಟೆಲ್ಲ ಇದ್ದರೂ ಇದರ ಮೂಲಕ ಸಂಪೂರ್ಣವಾಗಿ ವೇದಗಳು ಸತ್ಯ ಹೇಳಿ ಯಾರಿಗೂ ಮನವರಿಕೆ ಆಗುವುದು ಸಾಧ್ಯವಿಲ್ಲ ಹೇಳಿ ನನ್ನ ಅಭಿಪ್ರಾಯ. ಅಂದರೆ ಒಂದು 60-70% ನಿಮಗೆ ವೇದಗಳು ಸತ್ಯ ಹೇಳುವಂತಹದ್ದು ನಿಮಗೆ ಅನಿಸಬಹುದು. ಆದರೆ ಅದರಿಂದ ಹೆಚ್ಚು ಅನಿಸಬೇಕಂದ್ರೆ ಈ ತರ್ಕಗಳು, ವಾದಗಳು, ಪ್ರವಚನಗಳು, ಪ್ರೆಸೆಂಟೇಷನ್ಗಳು ಇದರ ಮೂಲಕ ಮನವರಿಕೆ ಆಗೋದು ಸಾಧ್ಯವಿಲ್ಲ ಹೇಳುವುದು ನನ್ನ ಅಭಿಪ್ರಾಯ. ಹಾಗಿದ್ರೆ 100 ಪಟ್ಟು ನಂಬಿಕೆ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನನ್ನ ಅಭಿಪ್ರಾಯ ಏನಂದರೆ, ನೀವು ಆ ವೇದ ಹೇಳುವಂಥ ದಾರಿಯಲ್ಲಿ ನಡೆದು ನೋಡಿ ನಿಮ್ಮ ಅನುಭವಗಳ ಮೂಲಕವೇ ನಿಮಗೆ 100 ಪಟ್ಟು ನಂಬಿಕೆ ಬರುವುದು ಸಾಧ್ಯ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಇದನ್ನು ಮುಂದೆಯೂ ಕೂಡ ವಿವರಿಸ್ತೇನೆ. ಆದರೂ ವೇದಗಳು ಸತ್ಯ ಹೇಳುವಂಥ ವಿಷಯದಲ್ಲಿ 100 ಪಟ್ಟು ನಂಬಿಕೆ ಬರೆಸುವುದು ಸಾಧ್ಯವಿಲ್ಲವಾದರೂ ಆ ವೇದಗಳು ಶಾಸ್ತ್ರಗಳು ಹೇಳುವಂಥ ದಾರಿಯಲ್ಲಿ ನಡೆದರೆ ಏನಾದರೂ ಉಪಯೋಗ ಉಂಟಾ? ಹೌದು, ಉಪಯೋಗ ಉಂಟು ಹೇಳಿ 100 ಪಟ್ಟು ನಂಬಿಸುವುದು ಸಾಧ್ಯ ಹೇಳಿ ನನಗೆ ಅನಿಸ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ನನ್ನ ಗುರಿ ಏನಂದರೆ, ಒಬ್ಬ ನ್ಯೂಟ್ರಲ್ ವ್ಯೂವರಿಗೆ 60-70% ವೇದಗಳು ಸತ್ಯ ಹೇಳಿ ನಂಬಿಕೆ ಆಗಿ 100% ಅವುಗಳನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ಏನೋ ಒಂದು ಉಪಯೋಗ ಉಂಟು ಹೇಳಿ ಮನವರಿಕೆಯಾದರೆ ನನ್ನ ಗುರಿ ನಾನು ತಲುಪಿದ್ದೇನೆ ಹೇಳಿ ನಾನು ಭಾವಿಸ್ತೇನೆ. ಸರಿ, ಈ ವಿಡಿಯೋವನ್ನು ನಾನು 2 ಭಾಗಗಳಲ್ಲಿ ಮಾಡಿದ್ದೇನೆ. ಒಂದು ಟ್ರೆಡಿಷ್ನಲ್ ಹೇಳಿ ಸಾಂಪ್ರದಾಯಿಕವಾದಂಥ ಚರ್ಚೆ, ಇನ್ನೊಂದು ಮಾಡರ್ನ್ ಆಧುನಿಕವಾದಂಥ ಚರ್ಚೆ. ಈ ಟ್ರೆಡಿಷ್ನಲ್ ಚರ್ಚೆಯಲ್ಲಿ ನಾವು ಅತೀಂದ್ರಿಯವಾದಂಥ ವಸ್ತುಗಳು ಅಂದರೆ ಕರ್ಮ, ಧರ್ಮ, ಭಗವಂತ, ಮೋಕ್ಷ ಇದನ್ನೆಲ್ಲ ನಂಬುತ್ತೇವೆ ಹೇಳಿ ಶುರು ಮಾಡ್ತೇವೆ. ಆದರೆ ಅವುಗಳ ಬಗ್ಗೆ ವೇದಗಳೇ ಯಾಕೆ ಸತ್ಯ ಹೇಳ್ತಾ ಇದ್ದಾವೆ ಹೇಳಿ ನಂಬಬೇಕು? ಬೇರೆ ಗ್ರಂಥಗಳು, ಬೇರೆ ಜನರು ಹೇಳುವಂಥದ್ದನ್ನು ಯಾಕೆ ನಂಬಬಾರ್ದು ಹೇಳುವಂಥದ್ದು ಇಲ್ಲಿ ಬರುವಂಥ ಚರ್ಚೆ. ಎರಡನೇದ್ದು ಆಧುನಿಕವಾದಂಥ ಮಾಡರ್ನ್ ಚರ್ಚೆ ಏನಂದರೆ, ಈ ವೇದಗಳನ್ನು ಶಾಸ್ತ್ರಗಳನ್ನೆಲ್ಲ ಇವತ್ತಿನ ಸೈನ್ಸಿನೊಟ್ಟಿಗೆ, ವಿಜ್ಞಾನದೊಟ್ಟಿಗೆ ಹೇಗೆ ಸಮನ್ವಯ ಮಾಡೋದು ಹೇಳಿ. ಮತ್ತು ಈ ವೇದಗಳು ಶಾಸ್ತ್ರಗಳು ಇದರ ಉಪಯೋಗ ಏನು, ಏನಾದರೂ ನಿಜವಾಗಿ ನಮಗೆ ಕಾಣುವಂಥ ಉಪಯೋಗ ಉಂಟಾ ಹೇಳುವಂಥದ್ದು ಈ ಚರ್ಚೆಯಲ್ಲಿ ನಾವು ನೋಡುವ. ಇದೆರಡರಲ್ಲಿ ಮೊದಲು ನಾವು ಟ್ರೆಡಿಷ್ನಲ್ ಆದಂಥ ಚರ್ಚೆ, ನಂಬುವವರ ಚರ್ಚೆಗೆ ಪ್ರವೇಶ ಮಾಡುವ. ಇದರಲ್ಲಿ ಪ್ರಶ್ನೆ ಏನಂದರೆ, ಧರ್ಮ, ಕರ್ಮ, ಪುನರ್ಜನ್ಮ, ಮೋಕ್ಷ, ಭಗವಂತ ಇಂಥ ಅತೀಂದ್ರಿಯವಾದಂಥ ನಮಗೆ ಕಣ್ಣಿಗೆ ಗೋಚರವಾಗದಿದ್ದಂಥ ವಸ್ತುಗಳೆಲ್ಲ ಇದ್ದಾವೆ. ಆದರೆ ಅವುಗಳನ್ನು ತಿಳಿದುಕೊಳ್ಳೋದು ಹೇಗೆ ಹೇಳುವಂಥ ಪ್ರಶ್ನೆ. ಅಂದರೆ ಈ ಪೂರ್ವ ಪಕ್ಷ ಮಾಡುವವರು ಇಂಥ ಅತೀಂದ್ರಿಯವಾದಂಥ ವಸ್ತುಗಳೆಲ್ಲ ಇದ್ದಾವೆ ಹೇಳಿ ಮೊದಲು ನಂಬಿದ್ದಾರೆ. ಆದರೆ ಇವುಗಳನ್ನು ಅವರು ಬೇರೆ ಹೆಸರುಗಳಿಂದ ಕರಿತಾ ಇರ್ಬೋದು. ಧರ್ಮ ಹೇಳೋ ಬದಲು 10 ಕಮ್ಯಾಂಡ್ಮೆಂಟ್ಸ್ ಹೇಳ್ಬೋದು, ಮೋಕ್ಷ ಹೇಳೋ ಬದಲು ಲಿಬರೇಷನ್ನೋ, ಜನ್ನತ್ತೋ ಏನೋ ಹೇಳ್ಬೋದು. ಅಂತೂ ಇವುಗಳೆಲ್ಲ ಇದ್ದಾವೆ, ಅವುಗಳ ಬಗ್ಗೆ ತಿಳಿದುಕೊಳ್ಳೋದು ಹೇಗೆ, ವೇದಗಳ ಮೂಲಕವೇ ಯಾಕೆ ತಿಳಿಬೇಕು ಹೇಳುವಂಥದ್ದು ಇಲ್ಲಿ ಪ್ರಶ್ನೆ. ಬೇರೆ ಮತದ ಗ್ರಂಥಗಳೆಲ್ಲ ಇರ್ತಾವೆ, ಅಥವಾ ಬೇರೆ ದಾರಿಗಳನ್ನು ಹೇಳುವಂಥ ಮತಾಚಾರ್ಯರು ಇರ್ತಾರೆ, ಅವರನ್ನು ಯಾಕೆ ನಂಬಬಾರ್ದು ಹೇಳುವಂಥದ್ದು ಇಲ್ಲಿ ಪ್ರಶ್ನೆ. ಸರಿ, ಈ ಅತೀಂದ್ರಿಯವಾದಂಥ ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಮೊದಲು ಒಂದು ಪ್ರಶ್ನೆ ಕೇಳುವ. ಯಾವುದೇ ಒಂದು ವಿಷಯವನ್ನು ನಾವು ಹೇಗೆ ತಿಳಿದುಕೊಳ್ತೇವೆ? ಸೋರ್ಸಸ್ ಆಫ್ ನಾಲೆಡ್ಜ್, ಜ್ಞಾನ ಪಡೆಯುವಂಥ ಸಾಧನಗಳು ಯಾವ್ಯಾವು, ಅಂದರೆ ಪ್ರಮಾಣಗಳು ಯಾವುವು? ಮೊದಲನೇ ಪ್ರಮಾಣ ಪ್ರತ್ಯಕ್ಷ ಹೇಳಿ, ಅಂದರೆ ನಾವೇ ನಮ್ಮ ಇಂದ್ರಿಯಗಳ ಮೂಲಕ ಅನುಭವಿಸಿದಂಥದ್ದನ್ನು ನಾವು ಪ್ರತ್ಯಕ್ಷ ಹೇಳಿ ಕರಿತೇವೆ. ಈಗ ಬೆಂಕಿ ಬಿಸಿ ಉಂಟು ಹೇಳಿ ಹೇಗೆ ತಿಳಿಯಿತು? ನಾವು ಬೆಂಕಿಯನ್ನು ಮುಟ್ಟಿ ನೋಡಿದ್ದೇವೆ, ಕೈ ಸುಟ್ಟಿತು, ಬೆಂಕಿ ಬಿಸಿ ಹೇಳಿ ನಾನು ಪ್ರತ್ಯಕ್ಷದಿಂದ ತಿಳಿದೆ, ಪ್ರತ್ಯಕ್ಷವಾಗಿ ಕಂಡೆ. ಇದು ನಾವು ಅನುಭವಿಸಬಹುದಾದಂಥ ವಸ್ತುಗಳಲ್ಲಿ ತುಂಬ ಶ್ರೇಷ್ಠವಾದಂಥ ಪ್ರಮಾಣ, ಯಾಕಂದರೆ ನಾವು ಸ್ವತಃ ಕಂಡಿದ್ದೇವೆ, ಅನುಭವಿಸಿದ್ದೇವೆ. ಸರಿ, ಎರಡನೇ ಪ್ರಮಾಣ ಅನುಮಾನ ಹೇಳಿ, ಇನ್ಫರೆನ್ಸ್. ಅಂದರೆ ನಾವು ಕಣ್ಣಾರೆ ಏನೋ ಹಿಂದೆ ಕಂಡಿದ್ದೇವೆ, ಅದಕ್ಕನುಗುಣವಾಗಿ ನಾವು ಈಗ ಕಾಣದೇ ಇದ್ದದ್ದನ್ನು ಅನುಮಾನದಿಂದ ತಿಳಿಯಬಹುದು. ಉದಾಹರಣೆಗೆ, ನಾವು ಬೆಂಕಿಯಿಂದ ಹೊಗೆ ಬರುವುದನ್ನು ಕಂಡಿದ್ದೇವೆ, ದೂರದಲ್ಲಿ ಎಲ್ಲೋ ಹೊಗೆ ಕಾಣ್ತಾ ಇದ್ದರೆ ನಾವು ಅಲ್ಲಿ ಬೆಂಕಿ ಉಂಟು ಹೇಳಿ ಅನುಮಾನದಿಂದ ತಿಳಿಯಬಹುದು. ಆದರೆ ಕೆಲವು ವಿಷಯಗಳು ನಮ್ಮ ಅನುಭವಕ್ಕೆ ಗೋಚರವಾಗದಿದ್ದಂಥ ವಿಷಯಗಳಿರ್ತವೆ. ಅವುಗಳನ್ನು ನಾವು ಪ್ರತ್ಯಕ್ಷವಾಗಿ ತಿಳಿಯುವುದೇ ಸಾಧ್ಯವಿಲ್ಲ, ನಮ್ಮ ಇಂದ್ರಿಯಗಳ ಮೂಲಕ ಅನುಭವಿಸಲಿಕ್ಕೆ ಆಗದಿದ್ದಂಥ ವಸ್ತುಗಳು. ಹಾಗಿರುವಾಗ ಅವುಗಳ ಬಗ್ಗೆ ಅನುಮಾನ ಮಾಡಲಿಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ಅನುಮಾನ ಮಾಡಬೇಕಂದ್ರೆ ಅದನ್ನು ಹಿಂದೆ ಯಾವಾಗಾದರೂ ಕಂಡಿರಬೇಕು.
ಹಾಗಿರುವಾಗ ಅವುಗಳ ಬಗ್ಗೆ ಹೇಗೆ ತಿಳಿಯಲಿಕ್ಕೆ ಸಾಧ್ಯ? ಅಂದರೆ ಮೂರನೇ ಪ್ರಮಾಣ ಶಬ್ದ ಹೇಳಿ. ಅಂದರೆ ಯಾವುದೋ ಒಂದು ಟ್ರಸ್ಟ್ ವರ್ದಿ ಸೋರ್ಸ್, ನಮಗೆ ವಿಶ್ವಾಸ ಇರುವಂಥ ಯಾರೋ ನಮಗೆ ಹೇಳಿದರೆ ನಾವು ಅವರನ್ನು ನಂಬುತ್ತೇವೆ. ಅದನ್ನು ಶಬ್ದ ಪ್ರಮಾಣ ಹೇಳಿ ಕರೀತಾರೆ. ಅವರ ಮಾತುಗಳನ್ನು ನಾವು ನಂಬುತ್ತೇವೆ. ಅಂದರೆ ಉದಾಹರಣೆಗೆ ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಹೇಳ್ತಾರೆ ಎಲ್ಲ ಕಡೆ ಗಾಳಿ ಉಂಟು ಹೇಳಿ. ಆದರೆ ನಾವು ಗಾಳಿಯನ್ನು ಕಾಣೋದಿಲ್ಲ. ಆ ಗಾಳಿಯಲ್ಲಿ 75% ನೈಟ್ರೋಜನ್ ಉಂಟು, 20% ಆಕ್ಸಿಜನ್ ಉಂಟು ಹೇಳ್ತಾರೆ. ಆದರೆ ಅದನ್ನು ನಾವು ಕಾಣೋದಿಲ್ಲ. ಆದರೆ ನಮಗೆ ನಮ್ಮ ತಂದೆ ತಾಯಿಯ ಮೇಲೆ ನಂಬಿಕೆ ಉಂಟು. ಅವರು ನಮ್ಮನ್ನು ಒಳ್ಳೆ ಶಾಲೆಗೆ ಹಾಕಿದ್ದಾರೆ. ಆ ಶಾಲೆಯಲ್ಲಿರುವಂಥ ಪ್ರೊಫೆಸರ್ ಮೇಲೆ ನಂಬಿಕೆ ಉಂಟು, ಅವರು ಚೆನ್ನಾಗಿ ಹೇಳಿಕೊಡ್ತಾರೆ ಹೇಳಿ. ಆ ಶಾಲೆಯನ್ನು ನಡೆಸುವಂಥ ಇನ್ಸ್ಟಿಟ್ಯೂಷನ್ ಏನುಂಟು, NCERT, CBSE, ಅವರ ಮೇಲೆ ನಂಬಿಕೆ ಉಂಟು. ಆ ಪುಸ್ತಕವನ್ನು ಬರೆದಂಥ ಆಥರ್ ಮೇಲೆ ನಂಬಿಕೆ ಉಂಟು. ಇಷ್ಟೆಲ್ಲ ನಂಬಿದ್ದಕ್ಕೆ ಇವರೆಲ್ಲ ಟ್ರಸ್ಟೆಡ್ ಸೋರ್ಸ್, ಇವರೆಲ್ಲ ನಾವು ವಿಶ್ವಾಸ ಮಾಡಬಹುದು ಹೇಳಿ ನಂಬಿ ಅವರ ಮಾತುಗಳನ್ನು ಒಪ್ಪಬಹುದು ಹೇಳಿ ಗಾಳಿಯಲ್ಲಿ 75% ನೈಟ್ರೋಜನ್ ಉಂಟು, 20% ಆಕ್ಸಿಜನ್ ಉಂಟು ಹೇಳಿ ನಾವು ನಂಬುತ್ತೇವೆ. ಇದನ್ನೇ ಶಬ್ದ ಪ್ರಮಾಣ ಹೇಳ್ತಾರೆ. ಅವರು ಹೇಳುವಂಥ ಮಾತುಗಳನ್ನು ಅವರ ಮೇಲಿರುವಂಥ ನಂಬಿಕೆಯಿಂದಾಗಿ ಅದನ್ನು ಒಪ್ಪಿಕೊಂಡೇವೆ. ಹಾಗಾಗಿ ನಮಗೆ ಪ್ರತ್ಯಕ್ಷವಾಗಿ ಕಾಣದಿದ್ದಂಥ, ನಾವು ಅನುಮಾನದಿಂದ ತಿಳಿಯಲಾಗದಂಥ ವಸ್ತುಗಳನ್ನು ನಾವು ಶಬ್ದ ಪ್ರಮಾಣದ ಮೂಲಕ ನಂಬಬಹುದು. ಇದು 3 ಮುಖ್ಯವಾದಂಥ ಪ್ರಮಾಣಗಳು. ಈ 3 ಪ್ರಮಾಣಗಳಲ್ಲದೆ ತರ್ಕ ಹೇಳುವಂಥ ಒಂದು 4ನೇ ಸಾಧನ ಉಂಟು. ಅದೊಂದು ಟೂಲ್, ಅದೊಂದು ಸ್ವತಂತ್ರವಾದಂಥ ಪ್ರಮಾಣ ಅಲ್ವೇ ಅಲ್ಲ. ಈ 3 ಪ್ರಮಾಣಗಳೊಟ್ಟಿಗೆ ನಾವು ಅದನ್ನು ಉಪಯೋಗಿಸಬಹುದು. ಅದರ ಬಗ್ಗೆ ಕೆಲವು ಸ್ಲೈಡ್ಗಳಾದಮೇಲೆ ನೋಡುವ. ಆದರೆ ಮುಖ್ಯವಾಗಿ ಇರುವಂತಹದ್ದು 3 ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ, ಶಬ್ದ. ಈಗ ನಮ್ಮ ಪ್ರಶ್ನೆ ಏನಿದ್ದದ್ದು, ನಮಗೆ ಗೋಚರವಾಗದಿದ್ದಂಥ ಈ ಧರ್ಮ, ಕರ್ಮ, ಭಗವಂತ ಇಂಥದ್ದನ್ನೆಲ್ಲ ನಾವು ಹೇಗೆ ತಿಳಿದುಕೊಳ್ಬಹುದು ಹೇಳಿ. ಈ ಪ್ರಮಾಣಗಳಲ್ಲಿ ಯಾವುದನ್ನು ಉಪಯೋಗಿಸಬಹುದು ನಾವು? ಪ್ರತ್ಯಕ್ಷದಿಂದ ನಾವು ತಿಳಿಯುವುದು ಸಾಧ್ಯವೇ? ಪ್ರತ್ಯಕ್ಷದಿಂದ ನಾವು ಕಣ್ಣಿಗೆ ಕಾಣುವಂಥ, ಅನುಭವಿಸಬಹುದಾದಂಥ ವಿಷಯಗಳನ್ನು ಮಾತ್ರ ತಿಳಿಬಹುದು. ಬೆಂಕಿ ಬಿಸಿ ಉಂಟು, ಸೂರ್ಯ ಪೂರ್ವದಲ್ಲಿ ಉದಿಸ್ತಾನೆ, ಇಂಥ ವಿಷಯಗಳನ್ನು ನಾವು ಕಂಡು ತಿಳಿಬಹುದು. ಆದರೆ ಪುನರ್ಜನ್ಮ, ಕರ್ಮ ಇವುಗಳನ್ನೆಲ್ಲ ನಾವು ಪ್ರತ್ಯಕ್ಷದಿಂದ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಸರಿ, ಹಾಗಿದ್ರೆ ಅನುಮಾನದಿಂದ ತಿಳಿಬಹುದಾ? ಅನುಮಾನದಿಂದ ತಿಳಿಯಬೇಕಾದ್ರೆ ನಾವು ಹಿಂದೆ ಅದರ ಬಗ್ಗೆ ಏನೋ ಒಂದು ನೋಡಿರಬೇಕು. ಬೆಂಕಿಯಿಂದ ಹೊಗೆ ಬರುವುದನ್ನು ನೋಡಿದರೆ ಹೊಗೆ ಕಂಡಾಗ ಬೆಂಕಿ ಇರಬೇಕು ಹೇಳಿ ಅನುಮಾನ ಮಾಡಬಹುದು. ಆದರೆ ಇಂಥ ಭಗವಂತ, ಮೋಕ್ಷ ಇಂಥ ವಿಷಯಗಳನ್ನು ಯಾರೂ ಕಂಡಿಲ್ಲ, ಯಾರೂ ನೋಡಿಲ್ಲ. ಹಾಗಾಗಿ ಅದರ ಬಗ್ಗೆ ನಾವು ಅನುಮಾನ ಮಾಡಲಿಕ್ಕೂ ಸಾಧ್ಯವಿಲ್ಲ. ಸರಿ, ಪ್ರತ್ಯಕ್ಷ ಸಾಧ್ಯವಿಲ್ಲ, ಅನುಮಾನ ಸಾಧ್ಯವಿಲ್ಲ. 3ನೇ ಪ್ರಮಾಣ ಶಬ್ದ ಹೇಳಿತ್ತು. ಅದರ ಮುಂಚೆ ತರ್ಕ ಹೇಳುವಂಥ 4ನೇ ಸಾಧನ ಏನಿತ್ತು ಅದಕ್ಕೆ ಹೋಗಿ ನೋಡುವ. ತರ್ಕದಿಂದ ತಿಳಿಯಲಿಕ್ಕೆ ಸಾಧ್ಯವೇ? ನಾನು ತುಂಬ ತರ್ಕ ಮಾಡ್ತೇನೆ, ತರ್ಕದಲ್ಲಿ ನನ್ನ ರೀಸನಿಂಗ್ ಸ್ಕಿಲ್ಸ್ ತುಂಬ ಹೈ ಉಂಟು, ನನ್ನ IQ ಲೆವೆಲ್ ತುಂಬ ಹೈ ಉಂಟು, ನಾನು ತರ್ಕದಿಂದ ಈ ವಿಷಯಗಳನ್ನೆಲ್ಲ ತಿಳಿದು ಬಿಡ್ತೇನೆ ಅಂದರೆ ಇದು ಸಾಧ್ಯವಾ? ಅಂದರೆ ಇಲ್ಲ, ಹೀಗೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾನು ಆವಾಗ ಹೇಳಿದ್ದೆ, ತರ್ಕ ಸ್ವತಂತ್ರವಾಗಿ ಪ್ರಮಾಣ ಅಲ್ವೇ ಅಲ್ಲ ಹೇಳಿ. ತರ್ಕ ತುಂಬ ಉಪಯೋಗ ಬೀಳುವಂಥ ಸಾಧನೆ. ಆದರೆ ಅದನ್ನು ಸ್ವತಂತ್ರವಾಗಿ ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಏನೇನೋ ತಪ್ಪು ಅರ್ಥಗಳಾಗ್ತವೆ. ಅನೇಕ ಅಪಾರ್ಥಗಳು, ಕಾಂಟ್ರಡಿಕ್ಷನ್ಗಳು ಎಲ್ಲ ಕೇವಲ ತರ್ಕವನ್ನು ಉಪಯೋಗಿಸಿದ್ದಕ್ಕೆ ಆಗ್ತವೆ. ಇದಕ್ಕೆ 1-2 ಉದಾಹರಣೆಗಳನ್ನು ಕೊಡ್ತೇನೆ. ಲಾಸ್ಟ್ ಥರ್ಸ್ಡೇ ಹೈಪೋಥೆಸಿಸ್ ಹೇಳಿ ಒಂದು ಹೈಪೋಥೆಸಿಸ್ ಉಂಟು. ಅಂದರೆ ಈ ಜಗತ್ತು ಹಿಂದಿನ ಗುರುವಾರ ಸೃಷ್ಟಿಯಾದದ್ದು ಹೇಳಿ. ಇದನ್ನು ತಪ್ಪು ಹೇಳಿ ಸಮರ್ಥಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ವಿರುದ್ಧ ವಾದ ಮಾಡುವವರು ಏನು ಹೇಳ್ಬೋದು, ಈ ಜಗತ್ತು ಹಿಂದಿನ ಗುರುವಾರ ಸೃಷ್ಟಿಯಾಗಿದ್ದರೆ ನನಗೆ ಬುಧವಾರ ಏನಾಯಿತು, ಮಂಗಳವಾರ ಏನಾಯಿತು ಎಲ್ಲ ನನ್ನ ಮನಸ್ಸಿನಲ್ಲಿ ಉಂಟು, ನೆನಪುಂಟು. ಹಾಗಾಗಿ ಗುರುವಾರವೇ ಜಗತ್ತು ಸೃಷ್ಟಿಯಾಯಿತು ಹೇಳಿ ನಂಬಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಹೈಪೋಥೆಸಿಸ್ ಇದು ತರ್ಕ ಏನಂದರೆ, ನಿಮ್ಮ ನೆನಪುಗಳಿದ್ದಾವಲ್ವ, ಅವುಗಳು ಕೂಡ ಹಿಂದಿನ ಗುರುವಾರವೇ ಸೃಷ್ಟಿಯಾಗಿದ್ದಾವೆ. ನೆನಪುಗಳು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಈ ಪಾರ್ಟಿಕಲ್ಸ್ ಇದ್ದು ಒಂದು ಅರೇಂಜ್ಮೆಂಟ್. ಆ ಪಾರ್ಟಿಕಲ್ಸನ್ನು ಭಗವಂತ ಹಿಂದಿನ ಗುರುವಾರ ಅದೇ ರೀತಿಯಲ್ಲಿ ಅಂಥ ನೆನಪುಗಳು ಸೃಷ್ಟಿಯಾಗುವ ಹಾಗೆ ಆ ಪಾರ್ಟಿಕಲ್ಸನ್ನು ಅರೇಂಜ್ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಿದ. ಎಲ್ಲರ ಮನಸ್ಸಿನಲ್ಲಿಯೂ ಹಾಗೆಯೇ ಸೃಷ್ಟಿ ಮಾಡಿ ಎಲ್ಲರ ನೆನಪುಗಳನ್ನು ಆ ದಿನವೇ ಸೃಷ್ಟಿ ಮಾಡಿದ. ಅಷ್ಟೇ ಅಲ್ಲದೆ ಈ ಇತಿಹಾಸದ ಪುಸ್ತಕಗಳು, ಈ ಕಾರ್ಬನ್ ಡೇಟಿಂಗ್ ಮಾಡುವಂಥ ರೇಡಿಯೋ ಆ್ಯಕ್ಟಿವ್ ಪಾರ್ಟಿಕಲ್ಸ್, ಅವುಗಳನ್ನೆಲ್ಲವೂ ಕೂಡ ಅವನು ಹಿಂದಿನ ಗುರುವಾರ ಅದೇ ರೀತಿ, ಹಿಂದಿನ ಗುರುವಾರ ಹೇಗೆ ಕಂಡಿತೋ ಅದೇ ರೀತಿಯಲ್ಲಿಟ್ಟು ಸೃಷ್ಟಿ ಮಾಡಿಬಿಟ್ಟ. ಹಾಗಾಗಿ ಅದರ ಹಿಂದೆ ಆದದ್ದೆಲ್ಲ ಅವನು ಸೃಷ್ಟಿ ಮಾಡಿದಂಥ ಒಂದು ಭ್ರಮೆ ಇದ್ದಂತೆ ಹೇಳಿ. ಇದೊಂದು ಒಳ್ಳೆಯ ವಾದ. ಇದರ ಬಗ್ಗೆ ನಾವು ಗಂಟೆಗಟ್ಟಲೆ ಮಾತಾಡ್ಬೋದು. ಆದರೆ ಇದನ್ನು ಸತ್ಯ ಹೇಳಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಸತ್ಯ ಹೇಳಿಯೂ ಪ್ರೂವ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ತರ್ಕದ ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಂಡು ಸುತ್ತು ಅದನ್ನೇ ಮಾತಾಡ್ತಾ ಇರಬಹುದಷ್ಟೇ. ಸುಮ್ಮನೆ ಗಂಟೆಗಟ್ಟಲೆ ಮಾತಾಡಿಕೊಂಡು ಸಮಯ ವ್ಯರ್ಥ ಮಾಡ್ಬೋದು, ಆದರೆ ಯಾವುದೇ ನಿರ್ಣಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂಥದ್ದೇ ಇನ್ನೊಂದು ಕಾಂಟ್ರಡಿಕ್ಷನ್, ವಿರೋಧಾಭಾಸವನ್ನು ಸೃಷ್ಟಿ ಮಾಡುವಂಥ ಒಂದು ತರ್ಕ ಅಂದರೆ, ಭಗವಂತ ತನಗೆ ಎತ್ತಲಿಕ್ಕಾಗದಂಥ ಒಂದು ಕಲ್ಲನ್ನು ಸೃಷ್ಟಿ ಮಾಡಬಲ್ಲನೋ ಹೇಳುವಂಥ ಪ್ರಶ್ನೆ. ಒಂದು ವೇಳೆ ಅವನು ಸರ್ವಸಮರ್ಥ, ಅವನು ಮಾಡಬಲ್ಲ ಹೇಳಿದರೆ ಅಂಥ ಒಂದು ಕಲ್ಲನ್ನು ಸೃಷ್ಟಿ ಮಾಡಿದ್ದಕ್ಕೆ ಅವನ ಸರ್ವಸಾಮರ್ಥ್ಯ ಹೋಗಿಬಿಡ್ತದೆ. ಅವನಿಗೆ ಎತ್ತಲಿಕ್ಕಾಗದಂಥ ಒಂದು ಕಲ್ಲುಂಟು ಹೇಳಿ ಆಯಿತು. ಒಂದು ವೇಳೆ ಅವನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಅಲ್ಲಿಯೇ ಅವನು ಸರ್ವಸಮರ್ಥನಲ್ಲ ಹೇಳಿ ತೀರ್ಮಾನವಾಗಿಬಿಟ್ಟಿತು.
ಹಾಗಾಗಿ ಸರ್ವಸಮರ್ಥನಾದಂಥ ಭಗವಂತ ಸರ್ವಸಮರ್ಥನಾಗಲಿಕ್ಕೆ ಸಾಧ್ಯವಿಲ್ಲ ಹೇಳುವಂಥ ಒಂದು ಕಾಂಟ್ರಡಿಕ್ಷನ್ ಇಲ್ಲಿ ನಾವು ಕಾಣ್ತೇವೆ. ಹೀಗೆ ತರ್ಕವನ್ನು ನಾವೊಂದು ಸರಿಯಾದ ಆಧಾರವನ್ನು ಇಟ್ಕೊಳ್ಳದೇ ಬಳಸಿದರೆ ಏನೇನೋ ತಪ್ಪು ಕಾಂಟ್ರಡಿಕ್ಷನ್ಗಳು, ಅಪಾರ್ಥಗಳಿಗೆಲ್ಲ ಒಳಗಾಗ್ತವೆ. ಇಂಥದ್ದೇ ಸ್ವತಂತ್ರ ತರ್ಕದ ಸಮಸ್ಯೆಗಳನ್ನು ತೋರಿಸುವಂಥ ಕೆಲವು ಬೇರೆ ಉದಾಹರಣೆಗಳನ್ನು ಇಲ್ಲಿ ಹಾಕಿದ್ದೇನೆ. ಇದೆಲ್ಲ ವಾದಿರಾಜರು ತಮ್ಮ ಯುಕ್ತಿಮಲ್ಲಿಕಾ ಗ್ರಂಥದಲ್ಲಿ ಹೇಳಿದಂಥ ವಿಷಯಗಳು. ಅವ್ರು ಹೇಳುವುದನ್ನು ನಾವು ಸಂಕ್ಷಿಪ್ತವಾಗಿ ಇಲ್ಲಿ ನೋಡುವುದಾದರೆ, ಮೊದಲು ನಾವು ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ನಮ್ಮ ಅನುಭವಕ್ಕೆ ಗೋಚರವಾಗದಂಥ ವಿಷಯಗಳ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ವಾದಿರಾಜರು ಹೇಳ್ತಾರೆ, ತರ್ಕ ಎಂಬಂಥ ಸಾಧನವನ್ನು ನಾವು ಸ್ವತಂತ್ರವಾಗಿ ಉಪಯೋಗಿಸಿದರೆ ನಮಗೆ ಅಪಾರ್ಥಗಳಾಗ್ತವೆ. ಹಾಗಾಗಿ ಅದನ್ನು ಕೂಡ ಈ ವಿಷಯಗಳನ್ನು ತಿಳಿಲಿಕ್ಕೆ ನಾವು ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ವಾದಿರಾಜರು ಹೇಳ್ತಾರೆ, ಮನುಷ್ಯರೇ ಸೃಷ್ಟಿಸಿದಂಥ ಯಾವುದೇ ಮತವನ್ನು ನಾವು ನಂಬಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವುಗಳಲ್ಲಿ ದೋಷಗಳಿರ್ತವೆ, ಒಂದಕ್ಕೊಂದು ವಿರುದ್ಧವಾಗಿರ್ತವೆ, ಒಬ್ಬರು ಹೇಳಿದ್ದನ್ನು ಇನ್ನೊಬ್ಬರು ಒಪ್ಪುವುದಿಲ್ಲ. ಹಾಗಾಗಿ ಮನುಷ್ಯರು ಸೃಷ್ಟಿಸಿದಂಥ ಯಾವುದೇ ಒಂದು ಮತ, ಸಿದ್ಧಾಂತ ನಮಗೆ ಈ ವಿಷಯಗಳ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಆ ಮೂರನೇ ಪ್ರಮಾಣ ಇತ್ತಲ್ವ, ಶಬ್ದ ಪ್ರಮಾಣ ಹೇಳಿ, ನಂಬಿದವರ ಮಾತು, ಅದರಿಂದನೇ ನಾವು ಇಂಥ ವಿಷಯಗಳ ಬಗ್ಗೆ ತಿಳಿದುಕೊಳ್ಬೇಕು. ಸರಿ, ಹಾಗಿದ್ರೆ ಈ ವಿಷಯಗಳ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಶಬ್ದ ಪ್ರಮಾಣ ಯಾವುದು ಅಂದರೆ ಇಲ್ಲಿ ವೇದಗಳು ಹೇಳಿ ಉತ್ತರ. ಈ ಧರ್ಮ, ಅಧರ್ಮ, ಕರ್ಮ, ಪುನರ್ಜನ್ಮ, ಮೋಕ್ಷ, ಭಗವಂತ ಇಂಥ ಪ್ರತ್ಯಕ್ಷ ಅನುಮಾನಗಳಿಗೆ ಗೋಚರವಾಗದಿದ್ದಂಥ ವಸ್ತುಗಳ ಬಗ್ಗೆ ವೇದಗಳು ಹೇಳ್ತಾವೆ. ಅಂದರೆ ವೇದಗಳೇ ನಂಬಿದವರ ಮಾತು, ಶಬ್ದ ಪ್ರಮಾಣ ಹೇಳಿ ಇಲ್ಲಿ ನಾವು ಒಪ್ಪಬೇಕು ಹೇಳಿ. ಸರಿ, ವೇದಗಳು ಇಂಥ ವಿಷಯಗಳ ಬಗ್ಗೆ ತಿಳಿಸಿಕೊಡ್ತಾವೆ, ಆದರೆ ಅವುಗಳು ನಂಬಿದವರ ಮಾತು ಹೇಳಿ ಯಾಕೆ ಒಪ್ಪಬೇಕು? ಬೇರೆ ಗ್ರಂಥಗಳು ಕೂಡ ಇಂಥ ವಿಷಯಗಳ ಬಗ್ಗೆ ತಿಳಿಸಿಕೊಡಬಹುದು, ಅವುಗಳನ್ನು ಯಾಕೆ ಒಪ್ಪಬಾರ್ದು ಹೇಳಿ ಪ್ರಶ್ನೆ ಬರುವಾಗ ಇಲ್ಲಿ ನಾವು ಹೇಗೆ ಉತ್ತರಿಸ್ತೇವೆ ಅಂದರೆ, ವೇದಗಳು ಅಪೌರುಷೇಯವಾದದ್ದು ಹೇಳಿ. ಅಂದರೆ ವೇದಗಳನ್ನು ಯಾವುದೇ ಪುರುಷರು ರಚಿಸಲಿಲ್ಲ, ಮನುಷ್ಯರಿಂದ ರಚಿತವಾದಂಥ ಗ್ರಂಥ ಅಲ್ವೇ ಅಲ್ಲ ವೇದಗಳು, ಅದು ಅಪೌರುಷೇಯವಾದದ್ದು ಹೇಳಿ. ಅಂದರೆ ವಾದಿರಾಜರು ಹೇಳಿದಂತೆ ಪುರುಷರು ರಚಿಸಿದಂಥ ಗ್ರಂಥಗಳಲ್ಲಿ ತುಂಬ ದೋಷಗಳಿರ್ತವೆ. ಹಾಗಾಗಿ ಅಪೌರುಷೇಯತ್ವಕ್ಕೆ ಇಲ್ಲಿ ಮಹತ್ವ ಉಂಟು. ಯಾಕೆ ಅಪೌರುಷೇಯತ್ವಕ್ಕೆ ಮಹತ್ವ ಅಂದರೆ, ಮನುಷ್ಯರಲ್ಲಿ ತುಂಬ ದೋಷಗಳಿರ್ತವೆ. ಮನುಷ್ಯರಲ್ಲಿ ಅಜ್ಞಾನ ಇರ್ತದೆ, ತಪ್ಪು ಮಾಡ್ತಾರೆ, ಮರೆತು ಹೋಗ್ತಾರೆ, ಪಕ್ಷಪಾತಗಳು ಮಾಡ್ತಾರೆ, ಮತ್ತು ಕುಹಕ ಇರ್ತದೆ ಮನುಷ್ಯರಲ್ಲಿ. ಅಂದರೆ ಉದಾಹರಣೆಗೆ ನಾನೇನೋ ತಪ್ಪು ಮಾಡಿರ್ತೇನೆ, ಆ ತಪ್ಪನ್ನು ಯಾರೂ ತಪ್ಪು ಹೇಳಿ ಭಾವಿಸಬಾರ್ದು ಹೇಳಿ ಅದು ತಪ್ಪೇ ಅಲ್ಲ ಹೇಳಿ ನನ್ನ ಗ್ರಂಥದಲ್ಲಿ ನಾನು ಬರೆದು ಬಿಡಬಹುದು, ಅಥವಾ ತಿಳಿಯದೇ ಏನೋ ಒಂದು ತಪ್ಪನ್ನು ಬರೆದು ಬಿಡ್ತೇನೆ. ಹಾಗಾಗಿ ಮನುಷ್ಯರು ಮಾಡಿದಂಥ ಗ್ರಂಥಗಳಲ್ಲಿ ತುಂಬ ತಪ್ಪುಗಳು, ದೋಷಗಳೆಲ್ಲ ಇರುವಂಥ ಸಾಧ್ಯತೆ ಉಂಟು. ಅದಕ್ಕೆ ವೇದಗಳು ಅಪೌರುಷೇಯವಾದರೆ ಅಂಥ ಪುರುಷರು ಬರೆದಂಥ ಗ್ರಂಥಗಳಲ್ಲಿರುವಂಥ ದೋಷಗಳು ಯಾವುದು ವೇದಗಳಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಈ ವೇದಗಳು ಅಪೌರುಷೇಯವಾದರೆ, ಯಾವುದೇ ಪುರುಷರು ರಚಿಸಲಿಲ್ಲವಾದರೆ ಅವುಗಳನ್ನು ಒಪ್ಪಬಹುದು. ಅಷ್ಟೇ ಅಲ್ಲದೆ ವೇದಗಳು ಕೇವಲ ಅಪೌರುಷೇಯವಲ್ಲ, ಅವುಗಳು ಅನಾದಿ ನಿತ್ಯವೂ ಆದರೆ, ಬಿಗಿನಿಂಗ್ಲೆಸ್, ಯಾರೂ ಸೃಷ್ಟಿ ಮಾಡಿದ್ದಲ್ಲವಾದರೆ ಅವುಗಳನ್ನು ಖಂಡಿತವಾಗಿ ಒಪ್ಪಬಹುದು. ಯಾಕಂದರೆ ಈ ಅನಾದಿ ಅಪೌರುಷೇಯತ್ವ ಇದೇ ನಮ್ಮ ಅನುಭವಕ್ಕೆ ಮೀರಿದಂಥ ವಿಷಯ. ಅಂಥ ಅನಾದಿ ಅಪೌರುಷೇಯವಾದಂಥ ಗ್ರಂಥವೇ ನಮ್ಮ ಅನುಭವಕ್ಕೆ ಮೀರಿದಂಥ ಧರ್ಮ, ಕರ್ಮ, ಮೋಕ್ಷ, ಭಗವಂತ ಈ ವಿಷಯಗಳ ಬಗ್ಗೆ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ವೇಳೆ ವೇದಗಳು ಅಪೌರುಷೇಯ ಮತ್ತು ಅನಾದಿಯಾಗಿದ್ದರೆ ಅವುಗಳನ್ನು ನಾವು ಒಪ್ಪಬಹುದು. ಹಾಗಿದ್ರೆ ಇಲ್ಲಿ ಮುಂದಿನ ಪ್ರಶ್ನೆ ಏನಂದರೆ, ವೇದಗಳು ಅಪೌರುಷೇಯ ಹೇಳಿ ಹೇಗೆ ಒಪ್ಪುವುದು? ಸರಿ, ವೇದಗಳು ಅಪೌರುಷೇಯವಾದರೆ ಅವುಗಳು ಹೇಳುವುದೆಲ್ಲ ಸತ್ಯ, ಅವುಗಳನ್ನು ಒಪ್ಪುವ. ಆದರೆ ವೇದಗಳು ಅಪೌರುಷೇಯ ಹೇಳಿ ಯಾಕೆ ಒಪ್ಪಬೇಕು? ಇದಕ್ಕೆ ಸಾಂಪ್ರದಾಯಿಕವಾಗಿ ಬಂದಂಥ ಕೆಲವು ಉತ್ತರಗಳನ್ನು ನೋಡೋದಾದರೆ, ಒಂದೇನೆಂದರೆ, ಯಾವುದೇ ಋಷಿ, ಯಾವುದೇ ಗ್ರಂಥಕಾರ ನಾನೀ ಗ್ರಂಥವನ್ನು ರಚಿಸಿದ್ದೇನೆ ಹೇಳಿ ವೇದಗಳ ಬಗ್ಗೆ ಹೇಳುವುದಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಬಂದಂಥ ಬೇರೆ ಗ್ರಂಥಗಳಿಗೆಲ್ಲ ಗ್ರಂಥಕಾರರು ನಾನು ಬರೆದದ್ದು ಹೇಳಿ ಕ್ರೆಡಿಟ್ ತಗೊಳ್ತಾರೆ. ಈಗ ವೇದವ್ಯಾಸರು ಮಹಾಭಾರತ, ಪುರಾಣಗಳನ್ನೆಲ್ಲ ರಚಿಸಿದ್ರು ಹೇಳಿ ಹೇಳ್ತೇವೆ. ಪತಂಜಲಿ ಯೋಗ ದರ್ಶನವನ್ನು ಬರೆದ, ಕರ್ಮಮೀಮಾಂಸವನ್ನು ಜೈಮಿನಿ ಬರೆದ, ಹೀಗೆ ಹಿಂದಿನ ಋಷಿಗಳೆಲ್ಲ ತಾವು ಬರೆದ ಗ್ರಂಥಗಳಿಗೆ ತಾವೇ ಗ್ರಂಥಕಾರರು ಹೇಳಿ ಹೇಳ್ಕೊಳ್ತಿದ್ರು. ಆದರೆ ವೇದಗಳಿಗೊಂದೇ ಯಾಕೆ ಯಾರು ನಾನು ಬರೆದದ್ದು ಹೇಳಿ ಹೇಳ್ಕೊಳ್ಳಿಲ್ಲ? ಅಷ್ಟೇ ಅಲ್ಲದೆ ಪ್ರತಿಯೊಂದು ವೇದ ಮಂತ್ರಕ್ಕೂ ಒಂದು ಋಷಿ ಹೇಳಿರ್ತಾರೆ. ಆ ಋಷಿಗಳೇನು ಹೇಳ್ತಾರೆ? ನಾನು ಆ ವೇದದ ಮಂತ್ರವನ್ನು ಕಂಡದ್ದು ಹೇಳಿ ಹೇಳ್ತಾರೆ, ರಚಿಸಿದ್ದಲ್ಲ. ಈಗ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿಗಳು, ಅವರು ತತ್ಸವಿತುರ್ ವರೇಣ್ಯಂ 4 ಅಕ್ಷರ ಬರಬೇಕು ಹೇಳಿ ಕೂತ್ಕೊಂಡು ಪೆನ್ ಪೇಪರ್ ಇಟ್ಕೊಂಡು ರಚಿಸಿದ್ದಲ್ಲ. ಅವರಿಗೆ ಆ ಮಂತ್ರ ಕಂಡದ್ದು ಹೇಳಿ, ಅದಕ್ಕೆ ಅವರನ್ನು ಆ ಮಂತ್ರದ ಮಂತ್ರದೃಷ್ಟಾರರು ಹೇಳಿ ಕರೀತಾರೆ, ಮಂತ್ರವನ್ನು ರಚಿಸಿದವರು ಹೇಳಿ ಕರೆಯುವುದಿಲ್ಲ. ಮತ್ತು ಅಷ್ಟೇ ಅಲ್ಲದೆ ವೇದಗಳಲ್ಲಿ ಬರುವಂಥ ಅನೇಕ ಮಂತ್ರಗಳಿಗೆ ಒಂದೇ ಋಷಿ ಇರುವುದಿಲ್ಲ, 1ರಿಂದ ಹೆಚ್ಚು ಋಷಿಗಳಿರುವಂಥ ಮಂತ್ರಗಳು ಇದ್ದಾವೆ. ಅನೇಕ ಋಷಿಗಳಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದೇ ಮಂತ್ರ ಕಂಡಿರ್ತವೆ. ಹಾಗಾಗಿ ಆ ಋಷಿ ಆ ಮಂತ್ರವನ್ನು ರಚಿಸಿದ್ದು ಹೇಳುವುದು ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಹಿಂದಿನಿಂದ ಹೇಳ್ತಾ ಬಂದದ್ದೇನೆಂದರೆ, ವೇದಗಳು ಅಪೌರುಷೇಯ, ಅವುಗಳನ್ನು ಯಾರೂ ರಚಿಸಲಿಲ್ಲ, ಅವುಗಳು ಋಷಿಗಳಿಗೆ ಕಂಡದ್ದು, ಫ್ಲ್ಯಾಶ್ ಆದದ್ದು, ಅವು ಅನಾದಿ ಕಾಲದಿಂದ ಇದ್ದಂಥ ಮಂತ್ರಗಳು ಹೇಳಿ ಇಲ್ಲಿ ಬರುವಂಥ ವಾದ. ಅಲ್ಲ, ಯಾರೋ ಒಬ್ಬರು ರಚಿಸಿದವರು ಇರಬಹುದಲ್ವಾ, ಆದರೆ ಇಷ್ಟು ವರ್ಷಗಳ ಕಾಲ ಒಂದು ಪರಂಪರೆಯಿಂದ ಇನ್ನೊಂದು ಪರಂಪರೆಗೆ ಈ ವೇದಗಳ ಜ್ಞಾನ ಹರಿದು ಬರುವಾಗ ಆ ಗ್ರಂಥಕಾರನ ಹೆಸರು ಮರ್ತೋಯ್ತೇನೋ ಹೇಳುವಂಥದ್ದು ಇನ್ನೊಂದು ಪೂರ್ವ ಪಕ್ಷ.
ಇದು ಒಂದು ರೀತಿಯಲ್ಲಿ ತುಂಬ ಅಸಂಭವ, ಇಂಪ್ರಾಬಬಲ್ ಹೇಳ್ಬೋದು. ಯಾಕಂದರೆ ವೇದಗಳ ಸುಮಾರು ಭಾಗ ಇವತ್ತು ನಮಗೆ ದೊರಕ್ತವೆ, ಅದನ್ನು ನಾವು ಇವತ್ತು ಅಧ್ಯಯನ ಮಾಡಬಹುದು. ಅನೇಕ ಶಾಖೆಗಳೆಲ್ಲ ಕಳೆದು ಹೋಗಿರ್ಬೋದು, ಆದರೆ ಸಿಗುವಂಥ ಶಾಖೆಗಳಲ್ಲಿ ಇವತ್ತಿಗೂ ಸುಮಾರು ಭಾಗ ಸಿಗ್ತದೆ. ಅದನ್ನು ನಾವು ತುಂಬ ವೆಲ್ ಪ್ರಿಸರ್ವ್ಡ್ ಹೇಳ್ಬೋದು. ಋಗ್ವೇದ ಸಂಹಿತೆಯ 10,000 ಮಂತ್ರಗಳು ಇವತ್ತಿಗೂ ಸಿಗ್ತವೆ. ಹಾಗೆ ಈ ವೇದಗಳು ಅಷ್ಟು ಹಿಂದಿನಿಂದ ಹರಿದು ಬರ್ತಾ ಇರುವಾಗ ಕೇವಲ ಅದರ ಗ್ರಂಥಕಾರನ ಹೆಸರೊಂದೇ ಕಳೆದು ಹೋಗಲಿಕ್ಕೆ ಹೇಗೆ ಸಾಧ್ಯ? ಅನೇಕ ಬೇರೆ ಹಿಂದಿನಿಂದ ಬಂದಂತಹ ಗ್ರಂಥಗಳಿಗೆಲ್ಲ ನಮಗೆ ಗ್ರಂಥಕಾರರ ಹೆಸರುಗಳು ಇವತ್ತಿಗೂ ಗೊತ್ತುಂಟು. ಹಿಂದೆ ಹೇಳಿದಾಗೆ ಪತಂಜಲಿ, ಜೈಮಿನಿ, ಪೈಲ, ಕಪಿಲ, ವೇದವ್ಯಾಸರು, ಇವರ ಗ್ರಂಥಗಳಿಗೆಲ್ಲ ಇವರೇ ಗ್ರಂಥಕಾರರು ಹೇಳಿ ಇವತ್ತಿಗೂ ನಾವು ಹೇಳ್ತೇವೆ. ಆದರೆ ಕೇವಲ ವೇದಗಳ ಗ್ರಂಥಕಾರರು ಹೇಗೆ ಮರ್ತು ಹೋದೇವೆ? ಹಾಗಿದ್ರೆ ಫರ್ಗಾಟನ್ ಆಥರ್, ಈ ಗ್ರಂಥಕಾರನ ಹೆಸರು ಮರ್ತೋಯ್ತು ಹೇಳುವಂಥ ಈ ವಾದ ಅಷ್ಟು ಸರಿ ಅನ್ನಿಸಲಿಲ್ಲ. ಹಾಗಾಗಿ ವೇದಗಳು ಅಪೌರುಷೇಯವೇ ಆಗಿದೆ ಹೇಳುವಂಥದ್ದು ಇಲ್ಲಿ ವಾದ. ಇಷ್ಟಲ್ಲದೆ ವೇದಾಂತದಲ್ಲಿ ಇನ್ನೊಂದು ನಂಬಿಕೆ ಉಂಟು. ವೇದಾಂತದಲ್ಲಿ ನಾವೇನು ನಂಬುತ್ತೇವೆ ಅಂದರೆ, ವೇದಗಳು ಅಪೌರುಷೇಯ ಅಷ್ಟೇ ಅಲ್ಲ, ಅದು ಭಗವಂತನಿಂದ ಬಂದದ್ದು, ಭಗವಂತನ ಮಾತುಗಳು ವೇದಗಳು ಹೇಳಿ. ಇದು ವೇದಗಳನ್ನು ನಂಬುವಂಥ ಎಲ್ಲ ಪಕ್ಷಗಳಲ್ಲಿ ಈ ನಂಬಿಕೆ ಇಲ್ಲ. ಉದಾಹರಣೆಗೆ ಮೀಮಾಂಸಕರು ಏನು ಹೇಳ್ತಾರೆ, ವೇದಗಳು ಅಪೌರುಷೇಯ, ಆದರೆ ಅದು ಭಗವಂತನ ಮಾತುಗಳು ಹೇಳಿ ಒಪ್ಪಬೇಕಾಗಿಲ್ಲ. ಆದರೆ ವೇದಾಂತಿಗಳು ಏನು ಹೇಳ್ತಾರೆ, ಅದು ಭಗವಂತನೇ ಉಚ್ಚರಿಸಿದ್ದು ಹೇಳಿ ಹೇಳ್ತೇವೆ. ಹಾಗಿದ್ರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಭಗವಂತ ವೇದಗಳನ್ನು ಉಚ್ಚರಿಸಿದರೆ ಅದು ಅನಾದಿ ಹೇಗಾಯಿತು? ಅದಕ್ಕೊಂದು ಸೃಷ್ಟಿ ಹೇಳುವಂಥದ್ದುಂಟಲ್ವ, ಭಗವಂತನ ಬಾಯಿಂದ ಬರುವಾಗ ಆ ವೇದಗಳು ಸೃಷ್ಟವಾದವು ಹೇಳಿ. ಹಾಗಿದ್ರೆ ಅದು ಅನಾದಿ ಆಗಲಿಲ್ಲ. ಇದಕ್ಕೆ ನಾವೇನು ಹೇಳ್ತೇವೆ ಅಂದರೆ, ಭಗವಂತ ಪ್ರತಿ ಸೃಷ್ಟಿಯಲ್ಲಿ, ಪ್ರತಿ ಕಲ್ಪದಲ್ಲಿ ಆದಂಥ ಸೃಷ್ಟಿಯಲ್ಲಿಯೂ ಕೂಡ ವೇದಗಳನ್ನು ಚೂರೂ ಬದಲಾಯಿಸದೆ ಅದೇ ವೇದವನ್ನು ಅದೇ ರೀತಿಯಲ್ಲಿ ಉಚ್ಚರಿಸ್ತಾನೆ. ಅಂದರೆ ಈ ವೇದಗಳು ಭಗವಂತನ ಬಾಯಿಂದ ಬರುವಾಗ ಅದರ ಸೃಷ್ಟಿ ಆಯಿತು ಹೇಳಿದರೆ ಯಾವ ಸೃಷ್ಟಿಯಲ್ಲಿ? ಈ ಸೃಷ್ಟಿಯಿಂದ ಹಿಂದೆ ಇನ್ನೊಂದು ಸೃಷ್ಟಿ ಇತ್ತು, ಆವಾಗಲೂ ಅವನ ಬಾಯಿಂದ ಬಂದಿದೆ. ಅದರ ಹಿಂದೆ ಇನ್ನೊಂದು ಸೃಷ್ಟಿ ಇತ್ತು. ಈ ಸೃಷ್ಟಿಗಳಿಗೂ ಕೂಡ ಆದಿ ಇಲ್ಲ ಅಂತ ಇಲ್ಲ. ಹಾಗಾಗಿ ಪ್ರಳಯ ಕಾಲದಲ್ಲಿ ಆ ವೇದಗಳು ಭಗವಂತನ ಮನಸ್ಸಿನಲ್ಲಿ, ಅವನ ಬುದ್ಧಿಯಲ್ಲಿರ್ತದೆ. ಸೃಷ್ಟಿ ಆಗುವಾಗ ಅದನ್ನು ವ್ಯಕ್ತಪಡಿಸಿ ಹೊರಗೆ ತರ್ತಾನೆ. ಪ್ರಳಯ ಕಾಲದಲ್ಲಿ ಪುನಃ ಅವನ ಮನಸ್ಸಿನಲ್ಲಿರ್ತದೆ ಅಷ್ಟೇ. ಅದಕ್ಕೊಂದು ಆದಿ ಅಂತ ಹೇಳುವಂಥದ್ದಿಲ್ಲ, ಪ್ರತಿ ಸೃಷ್ಟಿಯಲ್ಲಿ ಅದನ್ನು ಉಚ್ಚರಿಸ್ತಾನೆ ಹೇಳುವಂಥದ್ದು ಇಲ್ಲಿ ವಾದ. ಇದು ನಾವು ಯಾಕೆ ವೇದಗಳನ್ನು ಒಪ್ಪಬೇಕು ಹೇಳುವಂಥದ್ದಕ್ಕೆ ಇಲ್ಲಿ ಬರುವಂಥ ಸಾಂಪ್ರದಾಯಿಕವಾದಂಥ ಒಂದು ಉತ್ತರ. ಹಾಗಾಗಿ ಈ ಇಡೀ ದೃಷ್ಟಿಕೋನವನ್ನು ನಾವು ಸಂಕ್ಷಿಪ್ತವಾಗಿ ನೋಡಿದರೆ, ಮೊದಲು ನಾವು ಅತೀಂದ್ರಿಯವಾದಂಥ ಧರ್ಮ, ಕರ್ಮ, ಭಗವಂತ, ಮೋಕ್ಷ ಇದನ್ನೆಲ್ಲ ಒಪ್ಪುತ್ತೇವೆ. ಆದರೆ ಅದರ ಬಗ್ಗೆ ಹೇಗೆ ತಿಳಿದುಕೊಳ್ಳುವುದು ಹೇಳುವಂಥ ಪ್ರಶ್ನೆಯನ್ನು ನೋಡಿದ್ದೇವೆ. ಅದನ್ನು ನಾವು ಪ್ರತ್ಯಕ್ಷದಿಂದ ತಿಳಿಯುವುದು ಸಾಧ್ಯವಿಲ್ಲ, ಅನುಮಾನದಿಂದ ತಿಳಿಯಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ತರ್ಕದಿಂದ ತಿಳಿಬೋದಾ ಅಂದರೆ, ಕೇವಲ ತರ್ಕವನ್ನು ಯಾವುದೇ ಆಧಾರವಿಲ್ಲದೆ ನಾವು ಉಪಯೋಗಿಸಿದರೆ ಏನನ್ನು ತಿಳಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಿದ್ರೆ ಒಂದು ಆಧಾರ ಬೇಕು, ಪ್ರತ್ಯಕ್ಷ ಅನುಮಾನಗಳಿಂದ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಮೂರನೇ ಪ್ರಮಾಣ, ಶಬ್ದ ಎಂಬಂಥ ಪ್ರಮಾಣವನ್ನು ಉಪಯೋಗಿಸಿ, ನಂಬಿದವರ ಮಾತುಗಳನ್ನು ಉಪಯೋಗಿಸಿ ನಾವು ಅನುಭವಕ್ಕೆ ಗೋಚರವಾಗದಿದ್ದಂಥ ಈ ವಸ್ತುಗಳ ಬಗ್ಗೆ ತಿಳಿದುಕೊಳ್ಬೇಕು. ಆ ಶಬ್ದ ಪ್ರಮಾಣವೇ ವೇದಗಳು ಹೇಳುವಂಥದ್ದು ಇಲ್ಲಿ ವಾದ. ಶಬ್ದ ಪ್ರಮಾಣ ಆಗಬೇಕಂದ್ರೆ ವೇದಗಳು ನಂಬಿದವರ ಮಾತಾಗಬೇಕು. ಅವುಗಳನ್ನು ಯಾಕೆ ನಂಬಬೇಕು ನಾವು ಅಂದರೆ, ಅದಕ್ಕೆ ಉತ್ತರ, ವೇದಗಳನ್ನು ಯಾವುದೇ ಮನುಷ್ಯರು ರಚಿಸಲಿಲ್ಲ, ಅದು ಅಪೌರುಷೇಯವಾದಂಥದ್ದು, ಅನಾದಿನಿತ್ಯವಾದಂಥದ್ದು ಹೇಳುವಂಥದ್ದು ಇದಕ್ಕೆ ಉತ್ತರ. ಸರಿ, ಅಪೌರುಷೇಯವಾದರೆ, ಅನಾದಿನಿತ್ಯವಾದರೆ ನಂಬಬಹುದು. ಆದರೆ ಅಪೌರುಷೇಯ ಹೇಳಿ ಏನು ಪ್ರಮಾಣ ಉಂಟು, ಅದನ್ನು ಯಾಕೆ ನಂಬಬೇಕು ಹೇಳಿ ಪ್ರಶ್ನೆ ಬಂದರೆ, ಅದಕ್ಕೆ ಇಲ್ಲಿ ಉತ್ತರ ಏನಂದರೆ, ಯಾವುದೇ ಋಷಿ ಆ ವೇದಗಳನ್ನು ನಾನು ರಚಿಸಿದ್ದೇನೆ ಹೇಳಿ ಅದಕ್ಕೆ ಕ್ರೆಡಿಟ್ ತಗೊಳ್ಳಿಲ್ಲ. ಎಲ್ಲರೂ ಕೂಡ ನಾವು ಮಂತ್ರದೃಷ್ಟಾರರು ಹೇಳಿದಾರಷ್ಟೇ ಆಗಲಿ, ಗ್ರಂಥಕಾರರು ಹೇಳಿ ಯಾರೂ ವೇದಕ್ಕೆ ತಮ್ಮನ್ನು ತಾವು ಹೇಳಿಕೊಳ್ಳಿಲ್ಲ. ಅಷ್ಟೇ ಅಲ್ಲದೆ ವೇದಾಂತದಲ್ಲಿ ಏನು ಹೇಳ್ತಾರೆ, ವೇದಗಳು ಅಪೌರುಷೇಯ ಮಾತ್ರವಲ್ಲ, ವೇದಗಳು ಭಗವಂತನಿಂದ ಬಂದದ್ದು ಹೇಳಿ. ಹಾಗಾಗಿ ವೇದಗಳನ್ನು ನಾವು ಒಪ್ಪಬೇಕು ಹೇಳುವಂತಹದ್ದು ಇಲ್ಲಿ ಸಾಂಪ್ರದಾಯಿಕವಾದಂಥ ಉತ್ತರ. ಇಲ್ಲಿಗೆ ಈ ವಿಷಯ ಮುಗಿತು. ಆದರೆ ನನಗೆ ಇದರಿಂದ ಸಂಪೂರ್ಣವಾಗಿ ಮನವರಿಕೆ ಆಗುವುದಿಲ್ಲ. ನಾನು ಹಿಂದೆ ಹೇಳಿದಂತೆ ಒಂದು 60% ಇದು ಸತ್ಯ ಹೇಳಿ ಒಪ್ಪಬಹುದು. ಆದರೆ ಒಂದು ಸ್ವಲ್ಪ ಸಂಶಯ ಉಳಿದುಕೊಳ್ತದೆ. ಯಾಕಂದರೆ ಇದಕ್ಕೂ ಕೂಡ ಪೂರ್ವಪಕ್ಷಗಳು ಮಾಡಬಹುದು. ಒಂದೇನೆಂದರೆ, ಯಾವುದೋ ಒಂದು ನಿಸ್ವಾರ್ಥವಾದಂಥ ಗ್ರಂಥಕಾರರು ನನಗೆ ಹೆಸರು ಬೇಡ ಹೇಳಿ ಇದನ್ನು ರಚಿಸಿರ್ಬೋದು. ಇಂಥ ಅಸಾಧಾರಣವಾದಂಥ ಕೆಲವರು ಇರ್ತಾರೆ. ಒಂದು ಲೌಕಿಕವಾದಂಥ ಉದಾಹರಣೆ ಕೊಡೋದಾದರೆ, ಇವತ್ತು ನಾವು ಬಿಟ್ಕಾಯಿನ್ ಎಂಬಂಥ ಟೆಕ್ನಾಲಜಿ ಬಗ್ಗೆ ಕೇಳ್ತೇವಾಗಲಿ, ಆ ಬಿಟ್ಕಾಯಿನ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದವರು ಯಾರು ಹೇಳೋದು ಯಾರಿಗೂ ಗೊತ್ತಿಲ್ಲ. ಅದನ್ನು ರಚಿಸಿದವನಿಗೆ ಆ ಹೆಸರು ಬೇಡ. ಹಾಗೆ ಇರ್ಬೋದಲ್ವ ವೇದಗಳಿಗೂ ಕೂಡ. ಅಥವಾ ಇನ್ನೊಂದು ಸಾಧ್ಯತೆ, ಯಾರಾದರೂ ಮೋಸಗಾರರು ಇದನ್ನು ರಚಿಸಿ ನಾನು ಹೇಳಿದಂತೆ ಎಲ್ಲರೂ ನಡೆದುಕೊಳ್ಳಿ ಹೇಳಿ ಹೆಸರು ತಗೊಳ್ಳದೆ ಅದರಲ್ಲಿ ಬರುವಂಥ ಮಂತ್ರದೃಷ್ಟಾರರ ಹೆಸರನ್ನು ಕೂಡ ಅವರೇ ಹಾಕಿ ನಿಂತಿರ್ಬೋದು. ಅಥವಾ ಹಿಂದೆ ಹೇಳಿದ ಹಾಗೆ ಫರ್ಗಾಟನ್ ಆಥರ್, ಎಷ್ಟೋ ತಲೆಮಾರುಗಳಿಂದ ಈ ಜ್ಞಾನ ಬರ್ತಾ ಇರುವಾಗ ಅದರ ಗ್ರಂಥಕಾರರ ಹೆಸರು ಕಳೆದು ಹೋಗೋದು ಅಸಂಭವ, ಆದರೆ ಅಸಾಧ್ಯವಲ್ಲ, ಇಂಪ್ರಾಬಬಲ್ ಆದರೆ ಇಂಪಾಸಿಬಲ್ ಅಲ್ಲ ಹೇಳಿ. ಅಷ್ಟೇ ಅಲ್ಲದೆ ಇಲ್ಲಿ ಕೊನೆಗೆ ವೇದಾಂತದ ಒಂದು ವಾದವನ್ನು ಹೇಳಿದೆವಲ್ವ, ಭಗವಂತನಿಂದನೇ ವೇದಗಳು ಹೊರಟದ್ದು ಹೇಳುವಂಥದ್ದು, ಅದು ಒಂದು ರೀತಿಯ ಸರ್ಕ್ಯುಲರ್ ರೀಸನಿಂಗ್ ಹೇಳಿ ಅನಿಸ್ತದೆ. ಅಂದರೆ ಸುತ್ತು ಬಳಸಿ ಎಲ್ಲಿದ್ದೇವೋ ಅಲ್ಲಿಗೆ ಬಂದಂತೆ ಅನಿಸ್ತದೆ. ಯಾಕಂದರೆ ಇಲ್ಲಿ ನಾವು ಮೊದಲು ಶುರು ಮಾಡಿದ್ದು ಹೇಗೆ, ಈ ಅನುಭವಕ್ಕೆ ಗೋಚರವಾಗದಿದ್ದಂಥ ವಸ್ತುಗಳನ್ನು ಹೇಗೆ ತಿಳಿಯುವುದು ಹೇಳಿ, ಅದರಲ್ಲಿ ಭಗವಂತ ಮುಖ್ಯವಾದಂಥ ವಸ್ತು, ಭಗವಂತನನ್ನು ಹೇಗೆ ತಿಳಿಯುವುದು ಹೇಳಿ.
ಕೊನೆಗೆ ನಾವು ಹೇಳಿದ್ದೇನು, ಭಗವಂತನ ಮಾತಿನಿಂದನೇ ನಾವು ತಿಳಿದುಕೊಳ್ಬೇಕು ಹೇಳಿ. ಹಾಗಿದ್ರೆ ಯಾವುದನ್ನು ನಾವು ಪ್ರೂವ್ ಮಾಡಲಿಕ್ಕೆ ಹೊರಟೆವೋ ಅದೇ ನಮ್ಮ ಪ್ರೂಫ್ ಆಗಿಬಿಟ್ಟಿತು ಅಂದರೆ ಒಂದು ರೀತಿ ಸರ್ಕ್ಯುಲರ್ ರೀಸನಿಂಗ್ ಹೇಳಿ ಅನಿಸ್ತದೆ. ಇದೆಲ್ಲ ನನಗೆ ಅನಿಸಿದಂಥ ಈ ತರ್ಕದಲ್ಲಿರುವಂಥ ಕೆಲವು ಗೊಂದಲಗಳು. ಹಾಗಿದ್ರೆ ನಾವು ನಮ್ಮ ವೇದಗಳು ಶಾಸ್ತ್ರಗಳು ನಿಜವಾಗಿ ಸತ್ಯವನ್ನು ಹೇಳ್ತಾ ಉಂಟು ಹೇಳಿ ತಿಳಿಬೇಕಂದ್ರೆ ನಿಜವಾದಂಥ ದಾರಿ ಯಾವುದು? ನಾನು ಕೇಳಿದ್ದು ಓದಿದ್ರಿಂದೆಲ್ಲ ನನ್ನ ಅಭಿಪ್ರಾಯ ಇದರ ಬಗ್ಗೆ ಏನಂದರೆ, ನಾವು ಮೊದಲು ಶ್ರದ್ಧೆಯಿಂದ ಯಾವ ದಾರಿ ಸರಿ ಹೇಳಿ ನೋಡಿ ತಿಳಿದು ಒಂದು ದಾರಿಯನ್ನು ಹಿಡಿಬೇಕು. ಇದು ವೇದಕ್ಕೆ ಸಂಬಂಧಪಟ್ಟಂತಹ ಅನೇಕ ಮತಗಳಲ್ಲಿ ಒಂದಿರಬಹುದು ಅಥವಾ ಬೇರೆ ದಾರಿ ಇರಬಹುದು. ಅದೇ ಸರಿಯಾದ ದಾರಿ ಹೇಳಿ ಹಠ ಹಿಡಿಯುವುದು ಬೇಡ, ಆದರೆ ಆ ದಾರಿಯಲ್ಲಿ ನಡೆದು ನೋಡಿ ಅನುಭವಿಸಬೇಕು. ಮೊದಲು ಆ ದಾರಿ ಸರಿ ಇರಬಹುದು ಹೇಳುವಂತಹ ಶ್ರದ್ಧೆ ಬೇಕು. ಅದಾದಮೇಲೆ ಆ ದಾರಿಯಲ್ಲಿ ನಡೀತಾ ಇದೇ ಸರಿಯಾದ ದಾರಿ ಹೇಳುವಂತಹ ಶ್ರದ್ಧೆ ಬರಬಹುದು. ಇದೊಂದು ಸಾಮಾನ್ಯವಾದಂಥ ಪ್ರಯತ್ನವಲ್ಲ, ಅನೇಕ ಜನ್ಮಗಳು ಬೇಕಾಗಬಹುದು. ಅಷ್ಟು ಜನ್ಮಗಳಾದಮೇಲೆ ಈ ದಾರಿ ತಪ್ಪು ಹೇಳಿ ಅನ್ನಿಸ್ಬಹುದು. ಆವಾಗ ಪುನಃ ಅಧ್ಯಯನ ಮಾಡಿ ಇನ್ನೊಂದು ದಾರಿಯನ್ನು ಕಂಡುಕೊಂಡು ಆ ದಾರಿಯನ್ನು ಹಿಡಿದು ಹೋಗಬೇಕು. ಅದಕ್ಕೆ ಪುನಃ ಅನೇಕ ಜನ್ಮಗಳನ್ನು ಮೀಸಲಿಡಬೇಕು. ಹೀಗೆ ಮಾಡಿ ಕೊನೆಗೆ ಸರಿಯಾದ ದಾರಿಯಲ್ಲಿ ಹೋಗಿ ನಾವು ಭಗವಂತನನ್ನು ಸೇರಬಹುದು. ಇದನ್ನು ಲೌಕಿಕವಾಗಿ ಹೇಳುವುದಾದರೆ ಬ್ಯಾಕ್ ಟ್ರ್ಯಾಕಿಂಗ್ ಆಲ್ಗೋರಿದಮ್ ಹೇಳಿ ಕರೀತಾರೆ. ಆದರೆ ಇದಕ್ಕೆ ಅಷ್ಟು ಜನ್ಮಗಳು ವ್ಯರ್ಥವಾಗ್ತದಲ್ವಾ ಅಂದರೆ ಹೌದು, ಅದು ಭಗವಂತನೇ ಮಾಡಿಸುವಂಥದ್ದು. ಅದಕ್ಕೆ ಇದನ್ನು ಸುಲಭವಾದಂಥ ಸಾಧನೆ ಹೇಳಿ ಯಾರೂ ಕರೆಯುವುದಿಲ್ಲ. ಆ ಅನೇಕ ತಪ್ಪು ದಾರಿಗಳಲ್ಲಿ ನಡೆದು ಅವುಗಳು ತಪ್ಪು ಹೇಳಿ ತಿಳಿದುಕೊಳ್ಳುವುದು ನಮ್ಮ ಉದ್ಧಾರಕ್ಕಾಗಿಯೇ. ಕೊನೆಗೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಹಾಗಿದ್ರೆ ಯಾವುದೊಂದು ದಾರಿಯಲ್ಲಿ ನಡೆದು ಅನೇಕ ಜನ್ಮಗಳಾದ ಮೇಲೆ ಆ ದಾರಿ ತಪ್ಪು ಹೇಳಿ ಮನವರಿಕೆ ಆಯಿತು ಹೇಳಿ ಇಟ್ಕೊಳ್ಳುವ. ಮುಂದಿನ ಜನ್ಮದಲ್ಲಿ ನಾವು ಹುಟ್ಟುವಾಗ ನಮಗೆ ಆ ದಾರಿ ಎಕ್ಸ್ಪ್ಲೋರ್ ಮಾಡಿ ಆಯಿತು, ಅದು ತಪ್ಪು ಹೇಳಿ ನೆನಪಿರೋದಿಲ್ಲ ಅಲ್ವಾ? ಹಾಗಿರುವಾಗ ಪುನಃ ಮೊದಲಿಂದ ಶುರು ಮಾಡಿ ಅದೇ ದಾರಿಯಲ್ಲಿ ನಡೆದು ಪುನಃ ಇನ್ನೊಂದು ಜನ್ಮ ವ್ಯರ್ಥವಾಗ್ತದಲ್ವಾ? ಯಾಕಂದರೆ ನಮ್ಮ ನೆನಪುಗಳು ಒಂದು ಜನ್ಮಕ್ಕೆ ಸೀಮಿತವಾದದ್ದಲ್ವಾ? ಮುಂದಿನ ಜನ್ಮದಿಂದ ಪುನಃ ಸ್ಕ್ವೇರ್ ಝೀರೋಯಿಂದ ಶುರು ಮಾಡಬೇಕಲ್ವಾ ಹೇಳುವಂಥ ಪ್ರಶ್ನೆ ಇಲ್ಲಿ ಉಳಿತದೆ. ಅದಕ್ಕೆ ಇಲ್ಲಿ ನಮ್ಮ ಶಾಸ್ತ್ರಗಳು ಒಂದು ಭರವಸೆ ಕೊಡ್ತದೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅಂತ ಹೇಳಿ. ನಾವು ಈ ದಾರಿಯಲ್ಲಿ ನಡೆಯುವಾಗ ಒಂದು ಜನ್ಮ ಮುಗೀತು ಅಂದರೆ ಆ ಜನ್ಮದಲ್ಲಿ ನಾವು ಮಾಡಿದಂಥ ಸಾಧನೆ ಏನುಂಟೋ ಅದನ್ನು ಮುಂದಿನ ಜನ್ಮಕ್ಕೂ ನಾವು ತಗೊಂಡು ಹೋಗ್ತೇವೆ. ಅಂದರೆ ಈ ಜನ್ಮದಲ್ಲಿ ನಾವು ಯಾವುದೋ ಒಂದು ದಾರಿಯಲ್ಲಿ ನಡೀತಾ ಆ ದಾರಿ ತಪ್ಪು ಹೇಳಿ ಮನವರಿಕೆ ಆದರೆ ಮುಂದಿನ ಜನ್ಮದಲ್ಲಿ ಆ ದಾರಿಯನ್ನು ನಾವು ಮೊದಲು ನೋಡುವಾಗಲೇ ನಮಗೆ ಅದು ತಪ್ಪು ಹೇಳಿ ಅನಿಸಿಬಿಡ್ತದೆ. ಅದಕ್ಕೆ ನಾವೇನು ಪ್ರಯತ್ನ ಮಾಡೋದು ಬೇಡ, ಅದು ಭಗವಂತನೇ ನೋಡ್ಕೊಳ್ತಾನೆ. ಅವನೇ ನಮ್ಮನ್ನು ಈ ದಾರಿಗಳಲ್ಲೆಲ್ಲ ನಡೆಸುವವನು. ಅವನೇ ನಮ್ಮ ಮುಂದಿನ ಜನ್ಮಗಳಲ್ಲಿ ಸಾಧನೆಗೆ ಅನುಕೂಲವಾಗುವಂಥ ಪರಿಸ್ಥಿತಿಗಳನ್ನು ಕೊಡ್ತಾನೆ. ಹಾಗಾಗಿ ಈ ಜನ್ಮದಲ್ಲಿ ನಾವು ಯಾವುದು ತಪ್ಪು ಯಾವುದು ಸರಿ ಹೇಳಿ ಅಧ್ಯಯನ ಮಾಡಿ ತಿಳಿದುಕೊಂಡದ್ದು ಮುಂದಿನ ಜನ್ಮದಲ್ಲಿ ಒಂದು ರೀತಿ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಅಡಗಿಕೊಂಡಿರ್ತದೆ. ಅದು ನಮಗೆ ಇಂಥ ವಿಷಯಗಳು ಬಂದಾಗ ಅದು ಹೊಳಿತದೆ. ಹಾಗಾಗಿ ಈ ದಾರಿಯಲ್ಲಿ ಮುಂದೆ ವರಿತಾ ನಾವು ಹಿಂದೆ ಹೋಗಿಬಿಡ್ತೇವಲ್ವಾ ಹೇಳುವಂಥ ಭಯ ಬೇಡ. ಅಭಿಕ್ರಮನಾಶವಾಗುವುದಿಲ್ಲ, ಪ್ರತ್ಯವಾಯೋನ ವಿದ್ಯತೆ, ಹಿಂದೆ ಹೋಗುವುದಿಲ್ಲ ಹೇಳಿ ಕೃಷ್ಣ ಸ್ಪಷ್ಟವಾಗಿ ಗೀತೆಯಲ್ಲಿ ತಿಳಿಸ್ತಾನೆ. ಹಾಗಾಗಿ ವೇದಗಳು ಶಾಸ್ತ್ರಗಳು ಸತ್ಯ ಹೇಳ್ತಿದ್ದಾವೆ ಹೇಳಿ 100ಕ್ಕೆ 100 ಪಟ್ಟು ಸ್ಪಷ್ಟವಾಗಿ ಮನವರಿಕೆ ಆಗಬೇಕಾದ್ರೆ ನಾವು ಅವುಗಳು ಹೇಳಿದಂಥ ದಾರಿಯಲ್ಲಿ ನಡೆದು ನೋಡಿ ಅನುಭವಿಸುವುದೇ ಸರಿಯಾದ ಮಾರ್ಗ ಹೇಳಿ ಅನಿಸ್ತದೆ. ಇಲ್ಲಿಗೆ ಈ ವಿಡಿಯೋದ ಮೊದಲನೇ ಭಾಗ ಮುಗೀತು. ಸಾಂಪ್ರದಾಯಿಕವಾದ ಟ್ರೆಡಿಷನಲ್ ಚರ್ಚೆ ಏನಿತ್ತು ಅದು ಇಲ್ಲಿಗೆ ಮುಗೀತು. ಮುಂದೆ ಆಧುನಿಕವಾದ ಮಾಡರ್ನ್ ಚರ್ಚೆಯನ್ನು ನೋಡ್ತಾ ಹೋಗುವ. ಇದಕ್ಕೆ ನಾನು ಡಾಕ್ಟರ್ ಪ್ರತೋಷ್ ಅವರು ಲಿವಿಂಗ್ ವೇದ ಕಾನ್ಫರೆನ್ಸಲ್ಲಿ ಹೇಳಿದಂತಹ ಭಾಷಣೆಯನ್ನು ಉಪಯೋಗಿಸಿದ್ದೇನೆ. ವೇದಗಳ ಮೇಲೆ ಇವತ್ತು ಆಧುನಿಕ ದೃಷ್ಟಿಕೋನದಿಂದ ಮಾಡುವಂಥ ಟೀಕೆಗಳು ಯಾವ್ಯಾವು ಹೇಳುವಂಥ ವಿಷಯಕ್ಕೆ ನಾನು ಅವರ ಮಾತುಗಳನ್ನೇ ಉಪಯೋಗಿಸಿದ್ದೇನೆ. ಅವ್ರು ಹೇಳ್ತಾರೆ, ಇವತ್ತು ವೇದಗಳನ್ನು ಒಪ್ಪುವುದಿಲ್ಲ ಯಾಕೆ ಜನರು ಅಂದರೆ ಮುಖ್ಯವಾಗಿ 3 ಕಾರಣಗಳಿಂದಾಗಿ. ಯಾವುದೇ ಒಂದು ವಿಷಯವನ್ನು ಇವತ್ತು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಒಪ್ಪಬೇಕಾದ್ರೆ ಅದರಲ್ಲಿ ಈ 3 ಇರಬೇಕು. ಮೊದಲನೇದು ಫಾಲ್ಸಿಫೈಯಬಿಲಿಟಿ, ಎರಡನೇದು ರಿಪ್ರೊಡ್ಯೂಸಬಿಲಿಟಿ, ಮೂರನೇದು ಪ್ರಾಗ್ಮ್ಯಾಟಿಸಮ್ ಹೇಳಿ. ಫಾಲ್ಸಿಫೈಯಬಿಲಿಟಿ ಅಂದರೆ ಅದರಲ್ಲಿ ಒಂದು ವೇಳೆ ಏನಾದರೂ ತಪ್ಪಿದರೆ ಅದನ್ನು ತಪ್ಪು ಹೇಳಿ ಸಾಧಿಸಲಿಕ್ಕೆ ಸಾಧ್ಯವಾಗಬೇಕು. ಈಗ ಉದಾಹರಣೆಗೆ ಯಾರೋ ಒಂದು ಸೈಂಟಿಸ್ಟ್ ಬಂದು ಹೀಗೆ ಹೇಳಿದರೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಇದು ಹೀಗಲ್ಲ ನೀವು ಹೇಳಿದ್ದು ತಪ್ಪು ಹೇಳಿ ತೋರಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಸೈನ್ಸನ್ನು ಫಾಲ್ಸಿಫೈಯಬಲ್ ಹೇಳ್ತಾರೆ. ಆದರೆ ನಮ್ಮ ವೇದಾಂತದಲ್ಲಿ ನನಗೆ ದೇವರು ಕಾಣ್ತಿದ್ದಾರೆ ನನ್ನ ಮುಂದೆ ಹೇಳಿದರೆ ಅದನ್ನು ಯಾರೂ ಬಂದು ಡಿಸ್ಪ್ರೂವ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಅಲ್ಲಿ ದೇವರಿಲ್ಲ ಹೇಳಿದರೆ ನಿಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ, ನನ್ನ ಅನುಭವ ಅದು, ನನಗೆ ಕಾಣ್ತಾ ಉಂಟು ಹೇಳಿಬಿಟ್ರೆ ಆಯಿತು. ಹಾಗಾಗಿ ಈ ವಿಷಯವನ್ನು ಯಾರಿಗೂ ಡಿಸ್ಪ್ರೂವ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವೇದಗಳು ಫಾಲ್ಸಿಫೈಯಬಲ್ ಅಲ್ಲದಕ್ಕೆ ಅದು ಸೈನ್ಸ್ ಅಲ್ಲ, ಅದು ವಿಜ್ಞಾನವಲ್ಲ, ಒಂದು ರೀತಿಯ ಸೂಡೋ ಸೈನ್ಸ್ ಆಗಿಬಿಡ್ತದೆ. ಸೂಡೋ ಸೈನ್ಸ್ ಎಂಬಂಥ ಟ್ಯಾಗ್ ಬಂದ ಕೂಡಲೇ ಅದನ್ನು ಯಾರೂ ನಂಬಲಿಕ್ಕೆ ಹೋಗೋದಿಲ್ಲ. ಎರಡನೇ ಅವಶ್ಯಕತೆ ಏನಂದರೆ ರಿಪ್ರೊಡ್ಯೂಸಬಲ್ ಆಗಿರಬೇಕು. ಅಂದರೆ ಇವತ್ತು ನಾನು ಯಾವುದೇ ಒಂದು ಲೌಕಿಕವಾದಂಥ ವಿದ್ಯೆಯನ್ನು ನಿಮಗೆ ಕಲಿಸಿದರೆ ನೀವು ಹೋಗಿ ಅದನ್ನು ರಿಪ್ರೊಡ್ಯೂಸ್ ಮಾಡ್ಬೋದು. ನೀವು ನಿಮ್ಮಷ್ಟಕ್ಕೆ ನೀವೇ ಬೇರೆಯವರನ್ನೆಲ್ಲ ಹೈರ್ ಮಾಡಿ ನಾನು ಕಲಿಸಿದ್ದನ್ನು ನೀವು ರಿಪ್ರೊಡ್ಯೂಸ್ ಮಾಡಿ ಅದರಿಂದ ನೀವೇನೋ ಒಂದು ಪ್ರಯೋಜನವನ್ನು ಪಡಿಬೋದು. ಆದರೆ ಇಲ್ಲಿ ನಾನು ಈ ರೀತಿಯಾಗಿ ಸಾಧನೆ ಮಾಡ್ತೇನೆ, ನನಗೆ ದೇವರು ಕಂಡಿದ್ದಾನೆ ಹೇಳಿ ನಾನು ನಿಮಗೆ ಹೇಳಿದರೆ ನೀವು ಅದನ್ನು ರಿಪ್ರೊಡ್ಯೂಸ್ ಮಾಡಿ ನೀವು ಕಾಣಬಲ್ಲರೋ? ನಮಗೆ ಯಾರಿಗೂ ಇಂಥ ಅನುಭವವಾದವರು ಗೊತ್ತಿರಲಿಕ್ಕಿಲ್ಲ.
ಹಾಗಾಗಿ ವೇದಾಂತ ರೀಪ್ರೊಡ್ಯೂಸಬಲ್ ಅಲ್ಲ ಹೇಳುವಂಥ ಒಂದು ಟೀಕೆ ವೇದಾಂತದ ಮೇಲೆ ಬರ್ತದೆ. ಕೊನೆಯದಾಗಿ ಪ್ರಾಗ್ಮ್ಯಾಟಿಕ್ ಇರಬೇಕು ಹೇಳಿ, ಅಂದರೆ ಏನೋ ಒಂದು ಪ್ರಯೋಜನ ಇರಬೇಕು ಇದರಿಂದ ಹೇಳಿ. ಈಗ ನಾನು ಯಾವುದೋ ಒಂದು ಲೌಕಿಕ ವಿದ್ಯೆಯನ್ನು ಕಲಿತೇನೆ, ಇಂಜಿನಿಯರಿಂಗ್ ಕಲಿತೇನೆ, ಸೈನ್ಸ್ ಕಲಿತೇನೆ, ಅದರಿಂದಾಗಿ ನನಗೊಂದು ಜಾಬ್ ಬಂತು, ಹಣ ಬಂತು, ಸಮಾಜದಲ್ಲಿ ಬೆಳಿಲಿಕ್ಕಾಯಿತು. ಆದರೆ ಈ ವೇದಾಂತ ಕಲಿತದ್ರಿಂದಾಗಿ ಯಾರಿಗಾದರೂ ಏನಾದರೂ ಪ್ರಯೋಜನವಾಗಿದೆಯಾ? ನಮಗೆ ಹಲವಾರು ಕೆಲಸಗಳಿರ್ತವೆ, ಆ ಕೆಲಸಗಳ ಮಧ್ಯದಲ್ಲಿ ವೇದಾಂತ ಕಲೀಲಿಕ್ಕೆ ಸಮಯವನ್ನು ಮೀಸಲಿಟ್ಟರೆ ಅದರಿಂದ ಏನು ಪ್ರಯೋಜನ ಆಗ್ತಾ ಉಂಟು? ಅದರ ಬದಲು ಯಾವುದೋ ಒಂದು ನಮ್ಮ ಲೌಕಿಕ ವಿದ್ಯೆಗಳನ್ನೇ ಕಲಿತ್ರೆ ಏನೋ ಕರಿಯರಲ್ಲಿ ಪ್ರೋಗ್ರೆಸ್ ಆಗ್ಬೋದು, ಪ್ರಮೋಷನ್ ಸಿಗ್ಬೋದು, ಇನ್ನೂ ಹಣ ಗಳಿಸ್ಬೋದು. ಆದರೆ ಈ ವೇದಾಂತವನ್ನು ಕಲಿತು ಜ್ಞಾನವನ್ನು ಪಡೆದು ಭಕ್ತಿ ಸಾಧನೆ ಎಲ್ಲ ಮಾಡಿ ಏನು ಪ್ರಯೋಜನವಾಯಿತು? ಹಾಗಾಗಿ ಈ ವೇದಾಂತವನ್ನು ಶಾಸ್ತ್ರಗಳನ್ನು ಕಲಿತು ಏನೂ ಪ್ರಯೋಜನ ಇಲ್ಲ ಹೇಳುವಂತಹದ್ದು ಮೂರನೇ ಟೀಕೆ. ಇದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗಿ ವಿಮರ್ಶೆ ಮಾಡುವ. ಆದರೆ ಅದು ನೋಡುವ ಮುಂಚೆ ಇದಕ್ಕೊಂದು ತಪ್ಪಾದ ಉತ್ತರ ಉಂಟು ಹೇಳಿ ನನ್ನ ಅಭಿಪ್ರಾಯ. ಅದನ್ನು ಮೊದಲು ನೋಡುವ. ಅದಕ್ಕೆ ತಪ್ಪಾದ ಉತ್ತರ ಏನಂದರೆ, ಕೆಲವರು ಹೇಳ್ತಾರೆ, ನೀವು ಇವತ್ತು ಏನು ವಿಜ್ಞಾನದಲ್ಲಿ ಕಾಣ್ತೀರಿ, ಈ ಕ್ವಾಂಟಮ್ ಫಿಸಿಕ್ಸ್ ಆಗಲಿ, ರಿಲೇಟಿವಿಟಿ ಆಗಲಿ, ಇವತ್ತಿನ AI ಮಾಡೆಲ್ಗಳಾಗಲಿ, ಇದೆಲ್ಲ ಸಾವಿರಾರು ವರ್ಷಗಳ ಹಿಂದೆ ವೇದಗಳಲ್ಲೆಲ್ಲ ಹೇಳಿ ಆಗಿದೆ. ವೇದಗಳಲ್ಲಿ ಎಲ್ಲ ಉಂಟು, ಅದೇ ನಿಜವಾದ ವಿಜ್ಞಾನ ಹೇಳಿ ಹೇಳ್ತಾರೆ. ಆದರೆ ಇದು ನನ್ನ ಪ್ರಕಾರ ಸರಿಯಾದಂಥ ವಾದ ಅಲ್ವೇ ಅಲ್ಲ. ನಾನು ಮಾಡಿದಂತಹ ಕಿಂಚಿತ್ ಶಾಸ್ತ್ರಗಳ ಅಧ್ಯಯನದಲ್ಲಿ ನನಗೆ ಇವತ್ತಿನ ಮಾಡರ್ನ್ ಸೈನ್ಸ್, ಇವತ್ತಿನ ವಿಜ್ಞಾನ ಹೇಳಿ ಏನು ಕರೀತಾರೆ ಅದು ಶಾಸ್ತ್ರಗಳಲ್ಲಿ ಉಂಟು ಹೇಳಿ ಅನ್ನಿಸಲಿಲ್ಲ. ವಿಜ್ಞಾನ ಅಂದರೆ ಒಂದು ರೀತಿ ಕ್ವಾಂಟಿಫೈಯಬಲ್ ಇರಬೇಕು. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಈಕ್ವೇಷನ್ ಏನು ಹೇಳಿ ಸರಿಯಾಗಿ ತೋರಿಸ್ಕೊಡ್ಬೇಕು. ಸುಮ್ಮನೆ ಹಿಂದಿನ ಕಾಲದಲ್ಲಿ ವಿಮಾನಗಳಿತ್ತು, ರಾವಣನ ಪುಷ್ಪಕ ವಿಮಾನ ಇತ್ತು, ಇಷ್ಟು ಹೇಳಿದ ಕೂಡಲೇ ಅದು ವಿಜ್ಞಾನವಾಗಿ ಬಿಡೋದಿಲ್ಲ. ಅದನ್ನು ಸರಿಯಾಗಿ ಕ್ವಾಂಟಿಫೈ ಮಾಡಿ ರಿಪ್ರೊಡ್ಯೂಸಬಲ್ ಆಗಿ ತೋರಿಸಿಕೊಟ್ರೆ ಅದು ವಿಜ್ಞಾನವಾಗ್ತದೆ. ಆದರೆ ಈ ರೀತಿಯಾಗಿ ಶಾಸ್ತ್ರದಲ್ಲಿ ನನಗೆ ಯಾವ ವಿಜ್ಞಾನ ಕಾಣಲಿಲ್ಲ. ಮತ್ತು ಹೀಗೆ ಶಾಸ್ತ್ರಗಳಲ್ಲಿ ವಿಜ್ಞಾನ ಉಂಟು ಹೇಳಿ ಹೇಳೋದ್ರಿಂದ ಒಂದು ರೀತಿಯಿಂದ ಈ ವೇದಗಳ ಹೆಸರು ಹಾಳಾಗ್ತದೆ ಹೇಳಿ ಅನಿಸ್ತದೆ. ಯಾಕಂದರೆ ಅದರಿಂದಾಗಿ ವೇದಗಳಲ್ಲಿ ವಿಜ್ಞಾನ ಉಂಟು ಹೇಳಿ ಯಾರಾದರೂ ಅಧ್ಯಯನ ಮಾಡಲಿಕ್ಕೆ ನೋಡಿದರೆ ಅವರಿಗೆ ಮತ್ತೆ ಅನಿಸ್ತದೆ, ಇದರಲ್ಲಿ ಏನು ವಿಜ್ಞಾನ ಉಂಟು ಹೇಳಿದರು, ನನಗೇನು ಕಾಣ್ತಾ ಇಲ್ಲ ಹೇಳಿ ಅದರ ಹೆಸರು ಹಾಳಾಗ್ತದೆ. ಅದನ್ನೊಂದು ರೀತಿ ಸೂಡೋ ಸೈನ್ಸ್ ಆಗಿ ಅವ್ರು ಅಂದ್ಕೊಂಡ್ಬಿಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಶಾಸ್ತ್ರಗಳಿಗೆ ಪಾಶ್ಚಾತ್ಯ ವಿಜ್ಞಾನದೊಟ್ಟಿಗೆ ಸ್ಪರ್ಧೆ ಏನಿಲ್ಲ. ಅಲ್ಲಿ ಅವರು ಇವತ್ತು ಕಂಡುಕೊಂಡಂಥ ವಿಜ್ಞಾನ ನಮ್ಮ ವೇದಗಳಲ್ಲಿ ಇರಲೇಬೇಕು ಹೇಳುವಂಥದ್ದೇನಿಲ್ಲ. ಯಾಕಂದರೆ ಈ ರೀತಿಯ ವಿಜ್ಞಾನವನ್ನು ವೇದ ಹೇಳಲಿಕ್ಕೆ ಹೊರಟದ್ದೇ ಅಲ್ಲ. ಅದರ ಗುರಿ ಏನೋ ಬೇರೆ ಉಂಟು. ಆ ಗುರಿ ಏನೋ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಅದರಲ್ಲಿಯೇ ಎಲ್ಲ ಉಂಟು ಹೇಳಿ ಫೋರ್ಸ್ ಫಿಟ್ ಮಾಡೋದು ಬೇಡ ಹೇಳುವಂಥದ್ದು ಇಲ್ಲಿ ವಾದ. ಈ ವಾದವನ್ನು ಕೂಡ ಡಾಕ್ಟರ್ ಪ್ರತೋಷ್ ಅವರು ಅವರ ಭಾಷಣದಲ್ಲಿ ತುಂಬ ಉತ್ಕಟವಾಗಿ ಸಮರ್ಥಿಸಿದ್ದಾರೆ. ಹಾಗಿದ್ರೆ ನಾವು ಈ ಟೀಕೆಗಳಿಗೆ ಹೇಗೆ ಉತ್ತರ ಕೊಡಬೇಕು ಹೇಳಿ ಒಂದಾದ ಮೇಲೆ ಒಂದು ನೋಡ್ತಾ ಹೋಗುವ. ಮೊದಲನೇದು ಹೇಳಿದ್ದು ಫಾಲ್ಸಿಫೈಬಿಲಿಟಿ ಹೇಳಿ. ವೇದಗಳಲ್ಲಿ ಏನಾದರೂ ಸುಳ್ಳಿದ್ರೆ ಅದು ಸುಳ್ಳು ಎಂದು ನಿರೂಪಿಸಲು ಸಾಧ್ಯವಿಲ್ಲ ಹೇಳಿ. ಈಗ ಶಾಸ್ತ್ರಗಳಲ್ಲಿ ನನಗೆ ಭಗವಂತ ಕಾಣ್ತಿದ್ದಾನೆ ಹೇಳಿದರೆ ಅದನ್ನು ಯಾರಿಗೂ ತಪ್ಪು ಹೇಳಿ ಸಾಧಿಸಲಿಕ್ಕೆ ಆಗೋದಿಲ್ಲ. ಆದರೆ ಈ ಫಾಲ್ಸಿಫೈಬಿಲಿಟಿ ಹೇಳೋದು, ತಪ್ಪು ಸಾಧಿಸಲಿಕ್ಕೆ ಆಗಬೇಕು ಹೇಳುವಂಥದ್ದು ಯಾವುದಕ್ಕೆ ಅವಶ್ಯಕತೆ? ವಿಜ್ಞಾನಕ್ಕೆ ಅವಶ್ಯಕತೆ ಇದು. ಆದರೆ ನಾವು ಶಾಸ್ತ್ರಗಳು ವಿಜ್ಞಾನವಲ್ಲ ಹೇಳಿದ ಕೂಡಲೇ ಶಾಸ್ತ್ರಗಳು ಫಾಲ್ಸಿಫೈಬಲ್ ಆಗೋದು ಬೇಡ. ಹಾಗಿದ್ರೆ ಶಾಸ್ತ್ರಗಳು ನಿಜವಾಗಿ ಈ ಜಗತ್ತಿನ ವಿಜ್ಞಾನ ಏನು ಹೇಳಿ ತೋರಿಸಿಕೊಡುವಂಥದ್ದಲ್ಲ. ಅದು ನಮಗೆ ನಾವು ನಡೆಯುವಂತಹ ದಾರಿ ಯಾವುದು, ನಿಜವಾದ ಸತ್ಯವನ್ನು ಪಡೆಯುವ ದಾರಿ ಯಾವುದು, ಅಷ್ಟೇ ಅಲ್ಲದೆ ಭಗವಂತ ಯಾರು, ಈ ಜಗತ್ತಿನ ಮೂಲ ಯಾರು ಹೇಳಿ ತೋರಿಸ್ಕೊಡುವಂಥದ್ದು. ಆದರೆ ಅದರ ಮೇಲೆ ಬರುವಂಥ ಪ್ರತಿಯೊಂದು ಈ ನಿರ್ಮೂಲವಾದಂಥ ವಿಜ್ಞಾನವನ್ನು ಅದು ತಿಳಿಸಿಕೊಡ್ತಾ ಇಲ್ಲ. ಹಾಗಾಗಿ ಇಂಥ ಫಾಲ್ಸಿಫೈಬಿಲಿಟಿ ಹೇಳುವಂಥದ್ದು ಈ ಶಾಸ್ತ್ರಗಳಿಗೆ ಅನ್ವಯವಾಗುವಂಥ ಒಂದು ಅವಶ್ಯಕತೆಯೇ ಅಲ್ಲ. ನೀವು ಈ ದಾರಿಯಲ್ಲಿ ನಡೆದು ನಿಮ್ಮ ಅನುಭವಗಳಿಂದ ಏನು ಕಾಣ್ತೀರಿಯೋ ಅದು ನಿಮ್ಮ ಅನುಭವ. ಅದು ಬೇರೆಯವರಿಗೆ ಸಮರ್ಥಿಸೋದು ಬೇಡ, ಅವರು ತಪ್ಪು ಹೇಳಿ ಸಾಧಿಸೋದು ಬೇಡ. ಆದರೆ ಇದರಲ್ಲಿ ಒಂದು ಎಚ್ಚರಿಕೆ ಏನಂದರೆ, ಕೆಲವು ಶಾಸ್ತ್ರಗಳು ವೇದ ಪುರಾಣಗಳಲ್ಲೆಲ್ಲ ವೈಜ್ಞಾನಿಕವಾಗಿ ಕಾಣುವಂಥ ಕೆಲವು ವಿಷಯಗಳು ಬರ್ತವೆ. ಈಗ ಉದಾಹರಣೆಗೆ ಭಾಗವತದಲ್ಲಿ ಕಾಲ ವ್ಯವಸ್ಥೆಯ ವಿವರಗಳೆಲ್ಲ ಬರ್ತವೆ. ಅವಾಗ ಈ ಜಗತ್ತು ಯಾವಾಗ ಸೃಷ್ಟಿಯಾಗಿದೆ, ಪ್ರಳಯ ಯಾವಾಗ ಹೇಳುವಂಥ ವಿಚಾರಗಳೆಲ್ಲ ಬರ್ತವೆ. ಅವುಗಳನ್ನು ನಾವು ಈ ಮಾಡರ್ನ್ ಸೈನ್ಸ್, ಈ ವಿಜ್ಞಾನದೊಟ್ಟಿಗೆ ಅನ್ವಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಇಂಥ ವಿಷಯಗಳು ಇಡೀ ಶಾಸ್ತ್ರದಲ್ಲಿ ಬರುವಂಥ ಒಂದು ಸಣ್ಣ ಭಾಗ ಅಷ್ಟೇ. ಮುಖ್ಯವಾಗಿ ಅವುಗಳು ಹೇಳುವಂಥದ್ದೆಲ್ಲ ಅತೀಂದ್ರಿಯವಾದ ವಿಷಯಗಳ ಬಗ್ಗೆ. ಹಾಗಾಗಿ ವೇದಗಳು ಫಾಲ್ಸಿಫೈಯಬಲ್ ಅಲ್ಲ, ಆದರೆ ಅವುಗಳು ವಿಜ್ಞಾನವಲ್ಲ. ಅದಕ್ಕೆ ವಿಜ್ಞಾನವಲ್ಲದಿದ್ದದಕ್ಕೆ ಅವುಗಳು ಫಾಲ್ಸಿಫೈಯಬಲ್ ಆಗಬೇಕಾದಂಥ ಅವಶ್ಯಕತೆಯೂ ಇಲ್ಲ. ಇನ್ನು ಎರಡನೇ ಟೀಕೆ ನಾವು ನೋಡಿದ್ದು ಅದು ರೀಪ್ರೊಡ್ಯೂಸಬಲ್ ಅಲ್ಲ ಹೇಳಿ. ಅಂದರೆ ಅವುಗಳು ಹೇಳುವಂಥ ಫಲಿತಾಂಶವನ್ನು ನಾವು ಮತ್ತೆ ಮಾಡಿ ತೋರಿಸಲಿಕ್ಕೆ ಆಗೋದಿಲ್ಲ ಹೇಳುವಂಥದ್ದು ಇಲ್ಲಿ ಎರಡನೇ ಟೀಕೆ. ಆದರೆ ಇದನ್ನು ನಾವು ಹಿಂದೆ ನೋಡಿದ್ದೇವೆ ಆ ಬ್ಯಾಕ್ ಟ್ರ್ಯಾಕಿಂಗ್ ಆಲ್ಗೋರಿದಮಲ್ಲಿ. ಇದು ಮಾಡಲಿಕ್ಕೆ ಸಾಧ್ಯ, ಆದರೆ ಅನೇಕ ಜನ್ಮಗಳು ತಗೊಳ್ತವೆ. ಎಷ್ಟೋ ಜನ್ಮಗಳು ನೀವು ತಪ್ಪು ದಾರಿಯಲ್ಲಿ ನಡೆದು ಅದು ತಪ್ಪು ಹೇಳಿ ಮನವರಿಕೆಯಾಗಿ ಮತ್ತೆ ಸರಿಯಾದ ದಾರಿಯಲ್ಲಿ ನಡೆದು ಅನೇಕ ಜನ್ಮಗಳು ಕಳೆದು ಕೊನೆಗೆ ಒಂದು ಬಾರಿ ಸರಿಯಾದ ದಾರಿಯನ್ನು ಹಿಡಿದು ಭಗವಂತನನ್ನು ಸೇರುವುದು ಸಾಧ್ಯವಾಗ್ತದೆ ಹೇಳಿ. ಹಾಗಾಗಿ ಶಾಸ್ತ್ರಗಳು ರೀಪ್ರೊಡ್ಯೂಸಬಲ್, ಆದರೆ ಆ ಫಲವನ್ನು ವಿಜ್ಞಾನದಲ್ಲಿ ಇದ್ದಂತೆ ತತ್ಕ್ಷಣವಾಗಿ ಪಡೀಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಜನ್ಮಗಳ ಸಾಧನೆ ಬೇಕಾಗ್ತದೆ. ಅದರಿಂದ ಮೊದಲು ಅಧಿಕಾರವೂ ಬೇಕಾಗ್ತದೆ. ಅಂದರೆ ಗುರುಭಕ್ತಿ, ಗುರುಸೇವೆ, ಯಮನಿಯಮಗಳನ್ನೆಲ್ಲ ಆಚರಿಸಿ ಅಧಿಕಾರವನ್ನು ಪಡೆದುಕೊಂಡು ಜ್ಞಾನವನ್ನು ಪಡೆದು ನಾವು ಈ ದಾರಿಯಲ್ಲಿ ನಡೆಯುವುದು ಸಾಧ್ಯವಾಗ್ತದೆ. ಹಾಗಿದ್ರೆ ಈ ಟೀಕೆಗೆ ಉತ್ತರ ಏನು ಅಂದರೆ,
ಶಾಸ್ತ್ರಗಳ ಫಲವನ್ನು ಅಧಿಕಾರ ಮತ್ತು ದೀರ್ಘಕಾಲದ ಸಾಧನೆಯಿಂದ ನಾವು ಪಡಿಬಹುದು. ಅಂದರೆ ಇಟ್ ಈಸ್ ರಿಪ್ರೊಡ್ಯೂಸಬಲ್. ಆದರೆ ತಕ್ಷಣವಾಗಿ ನಿಮಗೆ ಫಲ ಸಿಕ್ಕುವುದು ಸಾಧ್ಯವಿಲ್ಲ. ಇನ್ನು ಮೂರನೇ ಟೀಕೆ ಏನಿತ್ತು, ಇದರ ಉಪಯೋಗ ಏನು ಹೇಳಿ, ಪ್ರಾಗ್ಮ್ಯಾಟಿಕ್ ಇಲ್ಲ ಇದು ಹೇಳುವಂಥ ಟೀಕೆ. ಇದಕ್ಕೆ ನಾವೇನು ಉತ್ತರ ಕೊಡ್ತೇವೆ ಅಂದರೆ, ಇದು 100ಕ್ಕೆ 100 ಪಟ್ಟು ಅಸತ್ಯ ಹೇಳಿ. ಈಗ ಲೌಕಿಕ ವಿದ್ಯೆಗಳನ್ನೆಲ್ಲ ಕಲಿತ್ರೆ ನಾವು ಹಣ ಗಳಿಸ್ಬೋದು, ಸಮಾಜದಲ್ಲಿ ಬೆಳಿಬೋದು. ಆದರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಏನು ಉಪಯೋಗ ಹೇಳುವಂಥ ಪ್ರಶ್ನೆ. ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದ್ರಿಂದ ಲೌಕಿಕವಾದಂತಹ ಉಪಯೋಗ ಏನಿಲ್ಲದೇ ಇರಬಹುದು. ಆದರೆ ಮಾನಸಿಕವಾಗಿ ಅಂತರಂಗದಲ್ಲಿ ತುಂಬ ಉಪಯೋಗಗಳನ್ನು ನಾವು ಕಾಣಬಹುದು. ನಮಗೆ ಹಣ ಗಳಿಸಬೇಕು, ಸಮಾಜದಲ್ಲಿ ಬೆಳಿಬೇಕು, ಇಂಥ ಲೌಕಿಕವಾದಂತಹ ಬಯಕೆಗಳನ್ನೆಲ್ಲ ನಾವು ಶಾಸ್ತ್ರಾಧ್ಯಯನದಿಂದ ಪಡೀಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಸಂತೋಷವನ್ನೆಲ್ಲ ನಾವು ಈ ಶಾಸ್ತ್ರಗಳು ಹೇಳಿದಂಥ ದಾರಿಯಲ್ಲಿ ನಡೆದರೆ ಪಡಿಬಹುದು. ನಾನು ಈ ವಿಡಿಯೋ ಶುರು ಮಾಡುವಾಗ ಹೇಳಿದ್ದೆ, ಶಾಸ್ತ್ರಗಳ ಸತ್ಯದ ಬಗ್ಗೆ ನಾನೊಂದು 60-70% ಮನವರಿಕೆ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಬಹುದು ಹೇಳಿ. ಆದರೆ ಅದರ ಉಪಯೋಗದ ಬಗ್ಗೆ ಸಂಪೂರ್ಣವಾಗಿ ಮನವರಿಕೆ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹೇಳಿದ್ದೆ. ಅದನ್ನು ಮಾಡಲಿಕ್ಕೆ ಈ ಸ್ಲೈಡಲ್ಲಿರುವಂಥ ಉದಾಹರಣೆಗಳ ಮೂಲಕ ನಾನು ಪ್ರಯತ್ನ ಮಾಡ್ತೇನೆ. ಶಾಸ್ತ್ರಾಧ್ಯಯನದಿಂದ ಬರುವಂಥ ಕೆಲವು ಉಪಯೋಗಗಳ ಉದಾಹರಣೆಗಳನ್ನು ಈ ಸ್ಲೈಡಲ್ಲಿ ಹಾಕಿದ್ದೇನೆ. ಇಲ್ಲಿ ಒಂದು 4 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಅಷ್ಟೇ ಆಗಲಿ. ಇದರಿಂದ ಆಗುವಂಥ ಅನೇಕ ಬೇರೆ ಉಪಯೋಗಗಳನ್ನೆಲ್ಲ ನೀವೇ ಕಂಡುಕೊಳ್ಬಹುದು. ಮೊದಲನೇ ಉದಾಹರಣೆ ಏನಂದರೆ, ನಾವು ಶಾಸ್ತ್ರಾಧ್ಯಯನ ಮಾಡೋದ್ರಿಂದ ನಮಗೆ ಕರ್ಮ ಸಿದ್ಧಾಂತ ಅರ್ಥ ಆಗ್ತದೆ. ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ದುಃಖಗಳಿಗೆ ಒಂದು ಮುಖ್ಯವಾದ ಕಾರಣ ಏನಂದರೆ, ನಾವು ಬೇರೆಯವರ ಜೊತೆ ನಮ್ಮನ್ನು ಹೋಲಿಸ್ಕೊಂಡು ಅಯ್ಯೋ ಅವರು ಅಷ್ಟು ಮೇಲೆ ಹೋಗಿಬಿಟ್ರು, ನಾನು ಇಲ್ಲೇ ಉಳಿದು ಬಿಟ್ಟೆ ಹೇಳಿ ದುಃಖ ಪಡ್ತೇವೆ. ಅಂದರೆ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ, ನಾನು ಅವರು ಒಂದೇ ಇರಬೇಕಾಗಿತ್ತು. ಶುರು ಮಾಡುವಾಗ ನಾವಿಬ್ಬರು ಒಂದೇ ಇದ್ದೇವೆ, ಅವರಷ್ಟು ಮೇಲೆ ಹೋಗಿಬಿಟ್ರಲ್ಲ, ನಾನು ಇಲ್ಲೇ ಉಳಿದು ಬಿಟ್ಟೆ ಹೇಳಿ. ಆದರೆ ಕರ್ಮ ಸಿದ್ಧಾಂತ ಅರ್ಥ ಆದರೆ ನಾವು ಮೊದಲು ಕೂಡ ನಾವಿಬ್ಬರು ಒಂದೇ ಹೇಳಿ ಭಾವಿಸೋದಿಲ್ಲ. ಹಿಂದೆ ನಾವು ಸಾವಿರಾರು ಜನ್ಮಗಳನ್ನು ಅನುಭವಿಸಿ ಇಲ್ಲಿ ಬಂದಿದ್ದೇವೆ. ಆ ಜನ್ಮಗಳಲ್ಲೆಲ್ಲ ಏನು ಕರ್ಮ ಮಾಡಿದೆವೋ ಯಾರಿಗೆ ಗೊತ್ತುಂಟು. ಅವರು ಕೂಡ ಸಾವಿರಾರು ಜನ್ಮಗಳನ್ನು ಅನುಭವಿಸಿ ಬಂದಿದ್ದಾರೆ. ಅವರ ಕರ್ಮ ನಮ್ಮ ಕರ್ಮ ಒಂದೇ ಇರಬೇಕು, ನಾವಿಬ್ಬರು ಸಮಾನರಾಗಿ ಬಂದಿದ್ದೇವೆ ಹೇಳಿ ಯಾಕೆ ಭಾವಿಸ್ತೇವೆ ನಾವು? ಈ ಜನ್ಮದಲ್ಲಿ ನಾವು ಪಕ್ಕದ ಮನೆಯಲ್ಲೇ ಹುಟ್ಟಿ ಬೆಳೆದಿರ್ಬೋದು, ಅವರಿಗೂ ನಮ್ಮಷ್ಟೇ ವಯಸ್ಸಿರ್ಬೋದು. ಆದರೆ ಅವ್ರು ಮುಂದೆ ಹೋದರು, ನಾನು ಮುಂದೆ ಹೋಗಲಿಲ್ಲ, ನಾನು ಅಷ್ಟೇ ಪ್ರಯತ್ನ ಮಾಡಿದ್ದೇನೆ ಅಂದರೆ ಅವರ ಹಿಂದಿನ ಜನ್ಮದ ಕರ್ಮಗಳಿಂದಾಗಿ ಅವರು ಮುಂದೆ ಬರೆದಿದ್ದಾರೆ ಹೇಳಿ ನಮಗೆ ಅರ್ಥ ಆಗ್ತದೆ. ಅವಾಗ ಇಂಥ ಟಾಕ್ಸಿಕ್ ಕಂಪ್ಯಾರಿಸನ್ಗಳನ್ನು, ಬೇರೆಯವರೊಟ್ಟಿಗೆ ನಮ್ಮನ್ನು ಹೋಲಿಸಿಕೊಂಡು ದುಃಖ ಪಡುವುದನ್ನು, ಅವರ ಮೇಲೆ ಹೊಟ್ಟೆ ಕಿಚ್ಚಾಗುವುದನ್ನು, ಇದನ್ನೆಲ್ಲ ನಾವು ಬಿಟ್ಟು ಬಿಡಲಿಕ್ಕೆ ಸಾಧ್ಯವಾಗ್ತದೆ. ಈ ಕರ್ಮ ಸಿದ್ಧಾಂತ ಸರಿಯಾಗಿ ಅರ್ಥ ಆಗದಿದ್ದರೆ, ಎಲ್ಲರೂ ಸಮಾನರು ಹೇಳಿ ನಾವು ಭಾವಿಸಿದರೆ ಈ ಹೊಟ್ಟೆ ಕಿಚ್ಚುಗಳು, ಈ ಕಂಪ್ಯಾರಿಸನ್ಗಳನ್ನು ಬಿಡುವುದು ತುಂಬ ಕಷ್ಟ. ಎರಡನೇ ಉದಾಹರಣೆ, ನಮಗೆ ಜೀವ ಸ್ವರೂಪದ ಬಗ್ಗೆ ಸರಿಯಾಗಿ ಅರ್ಥ ಆದರೆ ನಾವು ತುಂಬ ನೆಮ್ಮದಿಯಿಂದ ಬದುಕಬಹುದು. ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ಗೊಂದಲಗಳಿಗೆ ಕಾರಣ ನಮಗೆ ಜೀವ ಅಂದರೆ ಏನು ಹೇಳಿ ಸರಿ ಅರ್ಥ ಆಗದೇ ಇರುವುದು. ನಾವು ಸಾಧಾರಣವಾಗಿ ಈ ದೇಹವೇ ನಾವು ಹೇಳಿ ಭಾವಿಸ್ತೇವೆ. ಯಾರೋ ನಮ್ಮವರು ಸತ್ತೋದ್ರು ಅಂದರೆ ಅವ್ರು ಹೋಗಿಬಿಟ್ರು, ಅವ್ರು ಇಲ್ಲ ಹೇಳಿ ತುಂಬ ದುಃಖ ಪಡ್ತೇವೆ. ಆದರೆ ಕೃಷ್ಣ ಗೀತೆಯಲ್ಲಿ ಮೊದಲು ಹೇಳಿದ್ದೇನು? ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ. ಯಾರೂ ಕೂಡ ಸಾಯುವುದಿಲ್ಲ, ಎಲ್ಲರೂ ಅನಾದಿ ಕಾಲದಿಂದ ಇದ್ದರೂ ಅನಂತ ಕಾಲದವರೆಗೆ ಇರ್ತಾರೆ. ಅಂದರೆ ಜೀವರಿಗೆ ಏನೂ ಆಗುವುದಿಲ್ಲ, ಕೇವಲ ದೇಹ ಹೋಯಿತು, ಇನ್ನೊಂದು ಹೊಸ ದೇಹ ಬರ್ತದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಹೇಳಿದಾಗೆ, ಒಂದು ದೇಹ ಹಳೇದಾದರೆ ಅದನ್ನು ತ್ಯಜಿಸಿ ಇನ್ನೊಂದು ದೇಹವನ್ನು ಜೀವ ಸ್ವೀಕರಿಸ್ತಾನೆ ಹೇಳಿ ಕೃಷ್ಣ ಹೇಳ್ತಾನೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಯಾರೋ ಬಂಧು ಬಾಂಧವರು ತೀರಿ ಹೋದರು ಅಂದರೆ ನಮಗೆ ಅಷ್ಟು ದುಃಖವಾಗೋದಿಲ್ಲ. ಇದಕ್ಕೆ ನಾನು ನನ್ನ ಅಮ್ಮನ ಉದಾಹರಣೆಯೇ ಕೊಡ್ಬೋದು. ಸುಮಾರು 25 ವರ್ಷಗಳ ಹಿಂದೆ ನನ್ನ ಅಮ್ಮನ ತಂದೆ ಅಂದರೆ ನನ್ನ ಅಜ್ಜ ತೀರಿ ಹೋಗುವಾಗ ಅವರಿಗೆ ತುಂಬ ನೋವಾಗಿತ್ತು, ತುಂಬ ದುಃಖವಾಗಿತ್ತು. ಆದರೆ ಇತ್ತೀಚೆಗೆ ಅವರ ತಾಯಿ ಹೋಗುವಾಗ 25 ವರ್ಷಗಳಲ್ಲಿ ಅವರು ಕೇಳಿದಂಥ ಆಧ್ಯಾತ್ಮದ ಪ್ರವಚನಗಳ ಪ್ರಭಾವದಿಂದಾಗಿ ಅವರಿಗೆ ಅಷ್ಟು ಹೆಚ್ಚು ದುಃಖವಾಗಲಿಲ್ಲ. ಅವರ ಅಮ್ಮನ ಜೀವಕ್ಕೆ ಸದ್ಗತಿ ಆಗಲಿ ಎಂಬಂಥ ಭಾವನೆ ಅವರಲ್ಲಿತ್ತು. ಹೀಗೆ ಈ ವಿಷಯಗಳೆಲ್ಲ ಅರ್ಥವಾದರೆ ಒಂದು ರೀತಿಯ ನೆಮ್ಮದಿಯ ಜೀವನವನ್ನು ನಾವು ಬಾಳ್ಬೋದು. ಅಷ್ಟೇ ಅಲ್ಲದೆ ನಾವು ಜೀವನದಲ್ಲಿ ಎಲ್ಲರನ್ನೂ ತುಂಬ ಹಚ್ಕೊಳ್ತೇವೆ. ನನ್ನ ಹೆಂಡತಿ, ನನ್ನ ಮಗು, ನನ್ನ ತಂದೆ, ನನ್ನ ತಾಯಿ ಹೇಳಿ ಎಲ್ಲರನ್ನೂ ಹಚ್ಕೊಳ್ತೇವೆ. ಹಾಗಾಗಿ ಅವರು ನಾನು ಹೇಳಿದಾಗೆ ಕೇಳಬೇಕು, ನಾನು ಹೇಳಿದಾಗೆ ವರ್ತಿಸಬೇಕು ಹೇಳುವಂಥದ್ದು ನಮ್ಮಲ್ಲಿರ್ತದೆ. ಅವ್ರು ಹಾಗೆ ವರ್ತಿಸದೇ ಇರುವಾಗ ನಮಗೆ ಅವರಲ್ಲಿ ಸಿಟ್ಟು ಬರ್ತದೆ. ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ನೇ ಇದಕ್ಕೆ ಕಾರಣ. ಆದರೆ ಅವರು ನಮ್ಮವರು, ನಾವು ಹೇಳಿದಾಗಿರಬೇಕು ಹೇಳಿ ಅಷ್ಟು ಅಂಟುಕೊಳ್ಳದೇ ಇದ್ದರೆ ಇಂಥ ಸಿಟ್ಟಿಗೆ ಕಾರಣವೇ ಇಲ್ಲಲ್ವಾ? ಅವರೆಲ್ಲರೂ ಜೀವರು. ಈ ಜನ್ಮದ ಅವಧಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ. ಈ ಜನ್ಮ ಮುಗ್ದಾದ ಮೇಲೆ ಅವರು ಅವರ ದಾರಿಯಲ್ಲಿ ಹೋಗ್ತಾರೆ, ನಾವು ನಮ್ಮ ದಾರಿಯಲ್ಲಿ ಹೋಗ್ತೇವೆ. ಒಂದು ಟ್ರೈನಲ್ಲಿ ಒಟ್ಟಿಗೆ ಕೂತಂತಹ ಯಾತ್ರಿಕರಿದ್ದಂತೆ. ಆ ಯಾತ್ರಿಕರೆಲ್ಲ ನನ್ನೊಟ್ಟಿಗೆ ಕೂತಿದ್ದಾರೆ, ನಾನು ಹೇಳಿದಾಗೆ ಕೇಳಬೇಕು ಹೇಳಿ ನಾವು ಬಯಸೋದಿಲ್ಲ. ಹಾಗೆಯೇ ಈ ಜನ್ಮದಲ್ಲಿ ನಮ್ಮೊಟ್ಟಿಗಿರುವಂಥ ಈ ಬಂಧುಗಳೆಲ್ಲ ನಮ್ಮೊಟ್ಟಿಗೆ ಈ ಜನ್ಮದಲ್ಲಿರುವಂಥ ಯಾತ್ರಿಕರಷ್ಟೇ. ಅದಾದಮೇಲೆ ಅವರು ಈ ದೇಹವನ್ನು ತ್ಯಜಿಸಿ ಅವರ ದಾರಿಯಲ್ಲಿ ಹೋಗ್ತಾರೆ, ನಾವು ನಮ್ಮ ದಾರಿಯಲ್ಲಿ ಹೋಗ್ತೇವೆ. ಹಾಗಾಗಿ ಅತಿಯಾಗಿ ಅಂಟಿಸ್ಕೊಳ್ಳೋದು, ಅವರ ಮೇಲೆ ಸಿಟ್ಟು ಮಾಡೋದು ಇದೆಲ್ಲ ಬೇಡ ಹೇಳಿ ಅನಿಸಿಬಿಡ್ತದೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ತುಂಬ ಶಾಂತಿಯಿಂದ ಬದುಕಬಹುದು. ಇನ್ನೊಂದು ಮೂರನೇ ಉದಾಹರಣೆ ಅಂದರೆ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋದು. ಯಾರೋ ನಮಗೇನೋ ಇಷ್ಟ ಆಗದಿದ್ದದನ್ನು ಮಾಡಿದಾಗ ಅವರ ಸ್ವಭಾವ ಏನೋ ಬೇರೆ ಇರಬಹುದು, ನಾವು ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅವರು ಅವರ ಸ್ವಭಾವ ಇದ್ದಂತೆ ವರ್ತಿಸ್ತಾರೆ, ಅವರಿಗೆ ಬೇರೆ ರೀತಿ ವರ್ತಿಸ್ಲಿಕ್ಕೆ ಆಗೋದಿಲ್ಲ, ಅವರ ಕೈಯಲ್ಲಿಲ್ಲ ಹೇಳೋದನ್ನು ನಾವು ಅರ್ಥ ಮಾಡಿಕೊಂಡು ಅವರ ಮೇಲೆ ಸಿಟ್ಟೇ ಮಾಡಲಿಕ್ಕೆ ಸಾಧ್ಯವಿಲ್ಲ.
ಕೊನೆಗೆ ಇನ್ನೊಂದು ಮುಖ್ಯವಾದದ್ದು ಕರ್ತೃತ್ವವನ್ನು ಅರ್ಥ ಮಾಡ್ಕೊಳ್ಳೋದು. ನಮ್ಮ ಜೀವನದಲ್ಲಿ ನಮಗೆ ಮುಖ್ಯವಾಗಿ ಸಿಟ್ಟು ಬರೋದು ಯಾಕೆ ಅಂದರೆ ಅಹಂಕಾರದಿಂದಾಗಿ. ನಮ್ಮನ್ನು, ನಾವು ಮಾಡಿದ ಕೆಲಸವನ್ನು ಯಾರೋ ಗುರುತಿಸದೇ ಇರುವಾಗ ನಮಗೆ ಅವರ ಮೇಲೆ ಸಿಟ್ಟು ಬರ್ತದೆ. ನಾನಿಷ್ಟೆಲ್ಲ ಮಾಡಿದೆ ಆದರೂ ನನಗೆ ಗೌರವವಿಲ್ಲ ಹೇಳುವಂಥ ಭಾವನೆಗಳು ಬರ್ತವೆ. ಆದರೆ ಕರ್ತೃತ್ವವನ್ನು ಅರ್ಥ ಮಾಡಿಕೊಂಡ್ರೆ ನಾನು ಯಾವುದನ್ನೂ ಮಾಡ್ತಾ ಇಲ್ಲ, ನಾಹಂ ಕರ್ತ ಹರಿಕರ್ತ ಹೇಳಿ ಭಗವಂತನೇ ಎಲ್ಲವನ್ನು ಮಾಡುವವ, ಅವನೇ ನಿಜವಾದ ಕರ್ತ ಹೇಳಿ ಮನವರಿಕೆ ಆಗ್ತದೆ. ಕೃಷ್ಣ ಹೇಳಿದಂತೆ ನಿಮಿತ್ತ ಮಾತ್ರ ಭವಸವ್ಯ ಸಾಚನ್ ಹೇಳಿ ನಾವೆಲ್ಲರೂ ನಿಮಿತ್ತಗಳಷ್ಟೇ, ಅವನ ಕೈಯಲ್ಲಿದ್ದಂಥ ಒಂದು ಇನ್ಸ್ಟ್ರೂಮೆಂಟ್ಗಳು ನಮ್ಮನ್ನು ಉಪಯೋಗಿಸಿ ಅವನೇ ಮಾಡುವವ ಹೇಳಿ ನಾವು ತಿಳಿದುಕೊಳ್ತೇವೆ. ಹಾಗಿರುವಾಗ ನಾನು ಮಾಡಿದ ಕೆಲಸ ನನಗೆ ಗೌರವ ಬೇಕು, ನಾನು ಮಾಡಿದ್ದು ಹೇಳಿ ಎಲ್ಲರಿಗೆ ಗೊತ್ತಾಗಬೇಕು ಹೇಳುವಂಥ ಭಾವನೆಗಳು ಬರುವುದಿಲ್ಲ. ಇದು ಕೇವಲ 4 ಉದಾಹರಣೆಗಳಷ್ಟೇ. ಇಂಥ ಅನೇಕ ಉದಾಹರಣೆಗಳನ್ನು ಹೇಳ್ತಾ ಹೋಗ್ಬೋದು. ಅದಕ್ಕಾಗಿ ಇದರ ತಾತ್ಪರ್ಯ ಏನು ಅಂದರೆ, ಹೀಗೆ ನಾವು ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಅಳವಡಿಸಿಕೊಂಡು ಆ ದಾರಿಯಲ್ಲಿ ನಡೆದರೆ ನಾವು ಮಾನಸಿಕವಾಗಿ ತುಂಬ ಸಂತೋಷವಾಗಿ ಇರಬಹುದು. ನಮ್ಮ ಜೀವನವೂ ಕೂಡ ತುಂಬ ಸುಲಭವಾಗಿ ಬಿಡ್ತದೆ. ಆದರೆ ಇದು ಸಾಧ್ಯವಾಗಬೇಕಾದ್ರೆ ನಾವು ನಿತ್ಯವೂ ಇದನ್ನು ಚಿಂತನೆ ಮಾಡಿ, ಮನನ ಮಾಡಿ, ಇದನ್ನು ನಿತ್ಯವಾಗಿ ಅಳವಡಿಸಿಕೊಳ್ಳಲಿಕ್ಕೆ ಅಭ್ಯಾಸ ಮಾಡಬೇಕು. ಹೀಗೆ ಶಾಸ್ತ್ರಗಳನ್ನು ಓದಿ ಅರ್ಥ ಮಾಡಿಕೊಂಡು ಅವುಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ಖಂಡಿತವಾಗಿಯೂ ಒಂದು ಉಪಯೋಗ ಉಂಟು ಹೇಳಿ ಇಲ್ಲಿ ನಾನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಹಾಗಿದ್ರೆ ಕೊನೆಗೆ ಈ ಆಧುನಿಕವಾದಂಥ ಚರ್ಚೆಯಲ್ಲಿ 3 ಟೀಕೆಗಳನ್ನು ನೋಡಿದ್ದೇವೆ. ಆ 3 ಸಮಸ್ಯೆಗಳನ್ನು ನಾವಿಲ್ಲಿ ಬಗೆಹರಿಸಿದ್ದೇವೆ. ಮೊದಲನೆಯದ್ದು, ವೇದಗಳು ನಾನ್ ಫಾಲ್ಸಿಫೈಯಬಲ್ ಅಲ್ಲ ಹೇಳಿ, ಅವುಗಳು ಹೇಳುವಂತಹ ವಿಷಯಗಳು ಸುಳ್ಳಾದರೂ ಅದನ್ನು ಸುಳ್ಳು ಎಂದು ನಿರೂಪಿಸಲು ಸಾಧ್ಯವಿಲ್ಲ ಹೇಳುವಂತಹದ್ದು ಮೊದಲನೇ ಸಮಸ್ಯೆ. ಇದನ್ನು ಹೇಗೆ ಪರಿಹಾರ ಮಾಡಿದ್ದೇವೆ ಅಂದರೆ, ವೇದಗಳನ್ನು ಇವತ್ತಿನ ಡೆಫಿನಿಷನಿಂದ ವಿಜ್ಞಾನ ಹೇಳಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಅವುಗಳು ಹೇಳುವುದು ಫಾಲ್ಸಿಫೈಯಬಲ್ ಆಗಬೇಕು ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಎರಡನೇದ್ದು, ವೇದಗಳು ಹೇಳುವಂಥದ್ದನ್ನು ರಿಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಳುವಂಥ ದಾರಿಯಲ್ಲಿ ನಡೆದು ನಾವು ಫಲಗಳನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ ಹೇಳುವಂಥದ್ದು ಎರಡನೇ ಸಮಸ್ಯೆ. ಇದನ್ನು ಹೇಗೆ ಪರಿಹರಿಸಿದ್ದೇವೆ ಅಂದರೆ, ಅದು ಹೇಳುವಂಥ ಫಲವನ್ನು ಪಡೆಯುವುದು ಸಾಧ್ಯ, ಆದರೆ ಮೊದಲು ಅಧಿಕಾರವನ್ನು ಪಡೆದುಕೊಂಡು ದೀರ್ಘಕಾಲದ ಸಾಧನೆ ಮಾಡಬೇಕಾಗ್ತದೆ. ದೃಢವಾಗಿ ಇದನ್ನು ಮಾಡಿದರೆ ಆ ಫಲವನ್ನು ಪಡೆಯುವುದು ಸಾಧ್ಯವೇ. ಮೂರನೇ ಸಮಸ್ಯೆ, ವೇದಗಳು ಪ್ರಾಗ್ಮ್ಯಾಟಿಕ್ ಅಲ್ಲ, ಅದನ್ನು ಅಧ್ಯಯನ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಹೇಳುವಂಥ ಟೀಕೆ. ಇದನ್ನು ಹೇಗೆ ಪರಿಹರಿಸಿದ್ದೇವೆ ಅಂದರೆ, ಶಾಸ್ತ್ರದ ಅಧ್ಯಯನದಿಂದ ಖಂಡಿತವಾಗಿಯೂ ಉಪಯೋಗಗಳಿದ್ದಾವೆ, ಆದರೆ ಲೌಕಿಕವಾದಂಥ ಉಪಯೋಗಗಳಲ್ಲ, ಅವುಗಳು ಮಾನಸಿಕವಾದಂಥ ಉಪಯೋಗಗಳು. ನಿಮ್ಮ ಜೀವನವನ್ನು ನೆಮ್ಮದಿಯಿಂದ ಸಂತೋಷದಿಂದ ಬಾಳಬೇಕಾದ್ರೆ ನೀವು ಈ ಶಾಸ್ತ್ರಗಳು ಹೇಳಿದಂಥ ಮಾರ್ಗದಲ್ಲಿ ನಡೆದು ಆ ಉಪಯೋಗಗಳನ್ನು ಪಡಿಬಹುದು ಹೇಳುವಂಥದ್ದು ಕೊನೆಯ ಪರಿಹಾರ. ಇಲ್ಲಿಗೆ ಈ ಆಧುನಿಕ ದೃಷ್ಟಿಕೋನವನ್ನು ನೋಡಿದಂತೆ ಆಯಿತು. ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.